ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇದು ನಾನು ಡಿಸೆಂಬರ್ 31 ಮಾಡ್ತಾ ಇರುವಂಥ ವಿಡಿಯೋ ಆಗಿದೆ ಫ್ರೆಂಡ್ಸ್. ಸೊ ನಾನು ಹೇಳಿದ್ದೆ ಮತ್ತೊಂದು ಇಂಪಾರ್ಟೆಂಟ್ ಎಸ್ಸೆಗಳನ್ನ ಹೇಳುವಂಥ ವಿಡಿಯೋನ ಮಾಡ್ತೀನಿ ಅಂತ. ಆಲ್ರೆಡಿ ಅನೇಕ ಪ್ರಬಂಧಗಳನ್ನು ಮಾಡಿದ್ದೀನಿ, ಅದನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ. ಅದರ ಜೊತೆಗೆ ಪುಸ್ತಕವನ್ನು, ನಮ್ಮ ಪ್ರಬಂಧ ಪುಸ್ತಕವನ್ನು ಯಾರ್ಯಾರು ಖರೀದಿ ಮಾಡಿದಿರೋ ಸೊ ಆ ಪುಸ್ತಕವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಅದರಲ್ಲಿರುವಂಥ ಕೊಟೇಶನ್ಗಳಾಗಿರ್ಬೋದು, ಪಾಯಿಂಟ್ಸ್ಗಳಾಗಿರ್ಬೋದು, ಅವುಗಳನ್ನು ಸರಿಯಾಗಿ ಬರ್ಕೊಂಡು ನಿಮ್ಮದೇ ಆದಂಥ ಒಂದು ಪ್ರಬಂಧವನ್ನು ರೆಡಿ ಮಾಡ್ಕೊಳ್ಳಿ. ಓಕೆ, ಸೊ ಅದಕ್ಕೆ ಇನ್ನು ಏನೇನು ಮಾಡಬಹುದು, ಲೈಕ್ ಜನವರಿ 1 ಬೇರೆ ಬರ್ತಾ ಇದೆ 2024. ಆದ್ದರಿಂದನೇ ನಮ್ಮ ಕಡೆಯಿಂದ ಕನ್ನಮಡಿ IAS KS ಸಂಸ್ಥೆ ಕಡೆಯಿಂದನೇ ಸರ್ವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024ರಲ್ಲಿ ನೀವು ಅಂದ್ಕೊಂಡಿರುವಂಥ ಎಲ್ಲ ಕನಸುಗಳು ನನಸಾಗಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತೀವಿ. ಆದ್ದರಿಂದ ನೀವು ಚೆನ್ನಾಗಿ ಓದ್ಕೊಳ್ಳಿ ಫ್ರೆಂಡ್ಸ್. ಸೊ ಲೆಟ್ಸ್ ಬಿಗಿನ್ ಟುಡೇಸ್ ಕ್ಲಾಸ್. ನಾನು ಏನೇನು ಹೇಳಬೇಕಂತಿದ್ದೀನೋ ಅದನ್ನು ಲಕ್ಷ್ಯ ಕೊಟ್ಟು ಕೇಳಿ. ಇವತ್ತು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಿದ್ವಿ ನಮ್ಮ ಸಂಸ್ಥೆಯಲ್ಲಿ. ಅದರ ಕ್ವಶನ್ ಪೇಪರ್ನಲ್ಲಿ ನೀಡಿರುವಂಥ ಇವನ್ ಪ್ರಬಂಧಗಳ ಬಗ್ಗೆನೂ ಕೂಡ ನಾನು ಮಾತಾಡಬೇಕು ಅಂತ ಇದೆ. ಆಮೇಲೆ ಏನೇನೆಲ್ಲ ಸ್ಟ್ರಾಟಜಿ ಮಾಡ್ಬೋದು. ಓಕೆ, ಆಮೇಲೆ ಯಾರಿಗೆ ಪ್ರಬಂಧ ಬುಕ್ ಬೇಕೋ ಸೊ ಅವರು ನನ್ನ ನಂಬರ್ಗೆ 7892086178 ಈ ಒಂದು ನಂಬರ್ಗೆ ನಿಮ್ಮ ಒಂದು ಪೂರ್ತಿ ಅಡ್ರೆಸ್ಸನ್ನು ಕಳಿಸಿದರೆ ನಿಮಗೆ ಪೋಸ್ಟ್ ಮುಖಾಂತರ ಕೂಡ ನಾವು ಬುಕ್ಕನ್ನು ತಲುಪಿಸ್ತೀವಿ ಫ್ರೆಂಡ್ಸ್. ಸೊ ಯಾರಿಗೆ ಪುಸ್ತಕ ಬೇಕೋ, ಈ ಪುಸ್ತಕ ನಿಮಗೆ ಉಪಯೋಗ ಅನಿಸುತ್ತೋ ನೀವು ತಗೋಬೋದು. ನೋಡಿ, PSI ಪೇಪರ್ 1ರಲ್ಲಿ ಉತ್ತಮ ಅಂಕ ಪಡಿಬೇಕು ಅಂದರೆ ಏನೇನು ಸಲಹೆಗಳಿದ್ದಾವೆ ನನ್ನ ಕಡೆಯಿಂದ. ಸಿನ್ಸ್ ಇಟ್ಸ್ ಹೊಸ ವರ್ಷ ಕೂಡ ಪ್ರಾರಂಭ ಆಗ್ತಾ ಇದೆ. ಈ ಹೊಸ ವರ್ಷದಲ್ಲಿ ಇಲ್ಲಿವರೆಗೂ ನೀವೇನೇನು ಮಾಡಿಲ್ಲ ಅಂದರೆ ಇಲ್ಲಿವರೆಗೂ ಪೇಪರ್ 1ಗೆ ಏನೇನು ಮಾಡಿಲ್ಲ ನೋಡಿ. ಯಾರು ಧಾರವಾಡದಲ್ಲೇ ಇದ್ದೀರೋ ಆಲ್ರೆಡಿ ಪ್ರತಿದಿನ ಎಕ್ಸಾಮ್ಸ್ ಪ್ರಾರಂಭ ಆಗ್ತಾಯಿದೆ. ನಾಳೆಯಿಂದ ಬೆಳಿಗ್ಗೆ 9 ಗಂಟೆಯಿಂದ 10:30ವರೆಗೂ ನೀವು ಬಂದು ಬರಿಬೋದು ಫ್ರೆಂಡ್ಸ್. ಓಕೆ, ಅಂದರೆ ಧಾರವಾಡದಲ್ಲಿ ಇದ್ದವ್ರಿಗೆ ಹೇಳ್ತಿದ್ದೀನಿ ನಾನು. ಆಲ್ರೆಡಿ ಅಡ್ಮಿಷನ್ಸ್ ಕೂಡ ಅದಕ್ಕೆ ಆಗಿ ಹೋಗಿದ್ದಾವೆ. ಸೊ ಅವರಿಗೆ ಅವಕಾಶ ಇರುತ್ತೆ. ಯಾರು ಹೊರಗಡೆಯಿಂದ ಪ್ರಿಪೇರ್ ಮಾಡ್ತಿದ್ರು, ಐ ಮೀನ್ ಔಟ್ಸೈಡ್ ಧಾರವಾಡದಲ್ಲಿ ಪ್ರಿಪೇರ್ ಮಾಡ್ತಿದ್ರು, ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ನಿಮಗಾಗಿ ನಮ್ಮ ಗ್ರೂಪ್ನಲ್ಲಿ ನಾನು ಪ್ರಬಂಧ ಒಂದು ಕ್ವಶನ್ಸ್ಗಳನ್ನು ನಿಮಗೆ ಶೇರ್ ಮಾಡಿರ್ತೀನಿ, ಟ್ರಾನ್ಸ್ಲೇಷನ್ ಶೇರ್ ಮಾಡಿರ್ತೀನಿ. ಅಂಟಿಲ್ ಯು ಪ್ರಾಕ್ಟೀಸ್ ಇಲ್ಲಿ ಏನೂ ಇಂಪ್ರೂವ್ ಆಗೋದಿಲ್ಲ ಫ್ರೆಂಡ್ಸ್. ನೀವು ಬರೆಯುವಂಥ ಪ್ರಬಂಧ ನಿಮ್ಮದೇ ಓನ್ ಆಗಿರಬೇಕು. ಯಾವ ಪ್ರಬಂಧವನ್ನು ಕೂಡ ಕಾಪಿ ಮಾಡಬೇಡಿ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ದಿಸ್ ಈಸ್ ದ ಓನ್ಲಿ ಫ್ಯಾಕ್ಟ್. ಭಾಳ ಜನ ನನಗೆ PDF ಕಳಿಸಿ ಸರ್, PDF ಕಳಿಸಿ, ಅದನ್ನು ಹೇಳಿ ಅಂತ ಹೇಳ್ತಿದ್ದೀರ. PDF ಕಳಿಸಿದ್ರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ 1000 ಪೀಪಲ್ ಅಥವಾ 2000 ಪೀಪಲ್ಗೂ ನಾನು ಕಳಿಸ್ತಿದ್ದೀನಿ ಅಂದರೆ ಎಲ್ಲರೂ ಕೂಡ ಸೇಮ್ ಎಸ್ಸೆ ಬರೆಯೋದು ಬೇಡ ಫ್ರೆಂಡ್ಸ್. ಓಕೆ, ಹಾಗಂದರೆ ನೀವ್ಯಾಕೆ ಜಾಬ್ ಮಾಡಬೇಕು? ನಿಮ್ಮ ಹೆಸರಿನಲ್ಲಿ ನಾನು ಮಾಡ್ಬೋದಲ್ಲ, ಬೇರೆದವರು ಮಾಡ್ಬೋದಲ್ವ? ಸೊ ನೀವು ಪ್ರಯತ್ನವನ್ನು ಮಾಡಿ. ಆಮೇಲೆ ಅನಾಬ್ಸ್ ಕಮೆಂಟ್ಸ್ಗಳನ್ನು ಹಾಕೋದನ್ನು ಬಿಡಿ. ಸರ್ ನೀವು ಟ್ರಾನ್ಸ್ಲೇಟ್ ಮಾಡಿದ್ದೀರಾ, ಸರ್ ನೀವು ಆ ವೆಬ್ಸೈಟಿಂದ ಹೇಳಿದ್ದೀರಾ, ನೋಡಿ ನಿಮಗೆ ಉಪಯೋಗ ಆಗ್ತಿದೆಯಲ್ವ, ಅದನ್ನಷ್ಟು ನೋಡ್ರಿ. ಓಕೆ, ಈಗಿನ ಕಾಲದಲ್ಲಿ ಇಂಥ ಒಂದು ಇಂಟರ್ನೆಟ್ ಜಗತ್ತಲ್ಲಿ ಯಾರಾದರೂ ಎಲ್ಲವನ್ನೂ ತಾವೇ ಕ್ರಿಯೇಟ್ ಮಾಡಿ ಹೇಳೋಕ್ಕಾಗುತ್ತೆ? ಸೊ ಎಲ್ಲ ಒಂದಿಲ್ಲ ಒಂದು ಕಡೆಯಿಂದ ನಾವು ರೆಫರ್ ಮಾಡಬೇಕಾಗುತ್ತೆ. ನ್ಯೂಸ್ ಪೇಪರಿಂದ ಆಗಿರ್ಬೋದು, ಅನೇಕ ಕಡೆಯಿಂದ ಯಾರಾದರೂ ಆ ಥರ ಹೇಳ್ತಾರೆ ಅಂದರೆ ಸೊ ದ್ಯಾಟ್ ಈಸ್ ಫೂಲ್ಸ್ ಪ್ಯಾರಡೈಸಲ್ಲಿ ನಿಮ್ಮನ್ನು ಮುಳುಗಿಸಿದ್ದಾರೆ ಅಂತ ಅರ್ಥ ಫ್ರೆಂಡ್ಸ್. ಸೊ ನಾನು ಹೇಳೋದು, ನಾನು ಓದಿದ್ದನ್ನು, ನಾನು ಅರ್ಥ ಮಾಡ್ಕೊಂಡಿದ್ದನ್ನು, ನಾನು ತಿಳಿದುಕೊಂಡಿದ್ದನ್ನು ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಓಕೆ, ಸೊ ಇದರೊಳಗೆ ನಾನೇ ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ದೇರ್ ಇಸ್ ಅ ಲಿಮಿಟೇಷನ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್. ಏನು ಇರಬೇಕು PSI ಈ ಪೇಪರ್ 1ಗೆ ನೀವು ಪ್ರಿಪೇರ್ ಮಾಡಬೇಕು ಅಂದರೆ ಈಗಲೂ ಕೂಡ ನೆಕ್ಸ್ಟ್ 22 ಡೇಸ್ ನಿಮಗೇನು ಟೈಮ್ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲಿ ನಿಮ್ಮ ಪ್ರಿಪ್ರೇಷನ್ ಹೆಂಗಿರಬೇಕು? ಆಲ್ರೆಡಿ ನೀವು ಎಲ್ಲ ಎಸ್ಸೆಗಳನ್ನ ಪ್ರಿಪೇರ್ ಮಾಡಿದ್ದೀರ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ಸೊ ಆ ಎಸ್ಸೆಗಳನ್ನ ರಿವಿಷನ್ ಮಾಡ್ತಾ ಹೋಗಬೇಕು, ಬರೆದು ಇನ್ನೊಂದು ಸರ್ತಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಯಾವ ಪಾಯಿಂಟ್ನ ಎಲ್ಲಿ ಹಾಕಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಡೋಂಟ್ ರೈಟ್ ಎನಿ ಎಸ್ಸೆ. ನಿಮಗೇನಾದರೂ ಆ ಎಸ್ಸೆ ಕೊಟ್ಟಿರುವಂಥ ಟಾಪಿಕ್ 100% ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಆ ಪ್ರಬಂಧವನ್ನು ಬರಿಬೇಡಿ. ಓಕೆ, ಅದು ನಿಮ್ಮ ಕಪ್ ಆಫ್ ಟೀ ಅಲ್ಲ. ಐ ವಿಲ್ ಗಿವ್ ಟುಡೇಸ್ ಎಕ್ಸಾಂಪಲ್. ನೋಡಿ, ಇವತ್ತಿನ ಒಂದು ಪ್ರಬಂಧ ಪರೀಕ್ಷೆಯಲ್ಲಿ
ನಾನು ಒಂದು ಕ್ವಶನ್ ಕೊಟ್ಟಿದ್ದೆ, ಮ್ಯಾನ್ಕೈಂಡ್ ಶುಡ್ ಎಂಡ್ ವಾರ್ ಬಿಫೋರ್ ವಾರ್ ಎಂಡ್ಸ್ ಮ್ಯಾನ್ಕೈಂಡ್. ನೋಡಿ ಇದನ್ನು ಯಾವ ಥರ ಬರೀತೀರಾ ನೀವು, ಇದು ಏನು ಡಿಮ್ಯಾಂಡ್ ಮಾಡ್ತಾ ಇದೆ ನಿಮಗೆ? ಸೊ ಯುದ್ಧಗಳಿಂದ ನಿಜವಾಗ್ಲೂ ಯುದ್ಧಗಳನ್ನೇನಾದರೂ ತಡೀಲಿಲ್ಲ ಅಂದರೆ ಅದು ಮನುಷ್ಯರನ್ನೇ ಎಂಡ್ ಮಾಡಿಬಿಡ್ತವೆ. ಈ ಯುದ್ಧಗಳು ಅಂಥ ಡೇಂಜರಸ್ ಅಂತ ಹೇಳ್ತಾ ಇದ್ದಾವೆ. ಅದಕ್ಕೇನು ಎಕ್ಸಾಂಪಲ್ ಕೊಡ್ತೀರಿ? ಸೊ ಡೆಫಿನೆಟ್ಲಿ ಇತಿಹಾಸಗಳ ಕಾಲದಿಂದನೂ ಕೂಡ ನೀವು ಎಕ್ಸಾಂಪಲ್ಸ್ನ ಬರಿಬೋದು. ಯಾವಾಗ ಕಳಿಂಗ ಯುದ್ಧವನ್ನು ಮಾಡಿದ್ನು ಅಶೋಕ, ಸೊ ಎಷ್ಟೆಲ್ಲ ಪ್ರಿಪೇರ್ ಆಗಿ ಯುದ್ಧಗಳನ್ನ ಮಾಡಿದ ಮೇಲೆ ಅನಿಸ್ತು ಯುದ್ಧವನ್ನು ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ. ಸೊ ದೆನ್ ಹಿ ಲೆಫ್ಟ್ ಇಟ್. ಓಕೆ, ಅದು ಆದಮೇಲೆ ಇವತ್ತು ಯುಕ್ರೇನ್ ರಷ್ಯಾ ಯುದ್ಧ ಆಗಿರ್ಬೋದು, ಆಮೇಲೆ ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಆಗಿರ್ಬೋದು, ಆಮೇಲೆ ವರ್ಲ್ಡ್ ವಾರ್ 1 ಆ್ಯಂಡ್ ವರ್ಲ್ಡ್ ವಾರ್ 2 ಆಗಿರ್ಬೋದು. ಯುದ್ಧಗಳಿಂದಾನೇ ಅಂದರೆ ಏನಾದರೂ ಬಾಂಬ್ ಹಾಕಿದರೆ, ಏನಾದರೂ ಇನ್ನೊಬ್ಬರನ್ನ ಹೆದರಿಸಿದರೆ, ಇನ್ನೊಬ್ಬರನ್ನ ಬೆದರಿಸಿದರೆ, ಇನ್ನೊಬ್ಬರನ್ನ ಕೊಲೆ ಮಾಡಿದ್ರೇ ಅಲ್ಲಿಗೆ ಸಮಸ್ಯೆ ನಿಂತು ಹೋಗುತ್ತೆ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಓಕೆ, ಸೊ ನೀವು ಒಬ್ಬರಿಗೆ ಬಾಂಬ್ ಹಾಕಿದ್ದೀರಾ ಅಂದರೆ ಇನ್ನೊಬ್ಬರು ನಿಮ್ಮ ಮೇಲೆ ಬಾಂಬ್ ಹಾಕಲಿಕ್ಕೆ ರೆಡಿ ಇರ್ತಾರೆ. ಸೊ ಅದಕ್ಕೆ ಒಂದು ಮಾತು ಹೇಳ್ತಾರಲ್ವಾ ಕನ್ನಡದಲ್ಲಿ, ಯುದ್ಧದಲ್ಲಿ ಗೆದ್ದವನು ಸೋತವನು ಸತ್ತ ಎಂದು. ಇದು ಅಬ್ಸಲ್ಯೂಟ್ಲಿ ರೈಟ್ ಫ್ರೆಂಡ್ಸ್. ನನ್ನ ಇನ್ನೊಂದು ಚಾನಲಲ್ಲಿ ಮಹಿಳಾ ಸಬಲೀಕರಣ, ಒಂದು ದೇಶ ಒಂದು ಚುನಾವಣೆ, ಆಮೇಲೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಈರಣ್ಣ ಕನ್ನಂಬಡಿ ಅಂತ ಏನು ಚಾನಲ್ ಇದೆ ಅದರೊಳಗೆ ಇವೆಲ್ಲ ಎಸ್ಸೆಗಳನ್ನ ಮಾಡಿದ್ದೀನಿ. ಮೀನ್ಸ್ ಇದ್ರ ಬಗ್ಗೆ ವಿಡಿಯೋ ಇದ್ದಾವೆ, ಇದನ್ನು ನೋಡಿ ಅಂತ ಹೇಳಿದೆ ಫ್ರೆಂಡ್ಸ್. ಇದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ನು ಕೂಡ ಹಾಕ್ತೀನಿ. ಇನ್ನೂ ಭಾಳ ಜನ ಅದನ್ನು ನೋಡ್ತಾ ಇಲ್ಲ. ಸೊ ಅವು ರಿಯಾಲಿಟಿ ಹೇಳುವಂಥ ವಿಡಿಯೋಗಳು ಆಗಿದ್ದಾವೆ ಫ್ರೆಂಡ್ಸ್, ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ ಅಂತ. ಸೊ ಅದನ್ನು ಒಂದು ಸ್ವಲ್ಪ ನೋಡಿ. ಓಕೆ, ಸೊ ಏನು ಬರೀತೀರಾ? ಡೆಫಿನೆಟ್ಲಿ ಎಕ್ಸ್ಟ್ರೀಮಿಸ್ಟ್ ಮಾಡ್ರೇಟ್ ಉದಾಹರಣೆ ಬರೀರಿ, ಅಶೋಕನ ಉದಾಹರಣೆ ಬರೀರಿ, ಬುದ್ಧ ಸಿದ್ಧಾರ್ಥ ಇದ್ದಂಥ ಬುದ್ಧ ಸೊ ಹೇಗೆ ಬುದ್ಧನಾದ ಅಂತ ಬರೀರಿ. ಯುದ್ಧ ಅನ್ನೋದು ನಮಗೆ ಸೊಲ್ಯೂಷನ್ ಅಲ್ವೇ ಅಲ್ಲ. ಓಕೆ, ಹೆಂಗೆ ಮ್ಯಾನ್ಕೈಂಡ್ಗೆ ಇದು ಪ್ರಾಬ್ಲಮ್ ಮಾಡುತ್ತೆ ಅನ್ನೋದನ್ನು ಬರಿಬೇಕು ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ಒಂದು ಇದರಲ್ಲಿ ಎಸ್ಸೆ ಟಾಪಿಕಲ್ಲಿ ಡೆಫಿನೆಟ್ಲಿ ಯುಕ್ರೇನ್ ರಷ್ಯಾ ವಾರ್ ಮತ್ತು ಇಸ್ರೇಲ್ ಪ್ಯಾಲೆಸ್ತೈನ್ ವಾರ್ ಇಂಡಿಯನ್ ಎಕನಾಮಿ ಮೇಲೆ ಯಾವ ಥರ ಒಂದು ಪರಿಣಾಮವನ್ನು ಬೀರಿದೆ, ವರ್ಲ್ಡ್ ಎಕನಾಮಿ ಮೇಲೆ ಯಾವ ಥರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಅಂತ ಬರಿಬೇಕು. ಸೊ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಅರ್ಥ ಆಯ್ತಾ? ಮ್ಯಾನ್ಕೈಂಡ್ ಶುಡ್ ಎಂಡ್. ಯುದ್ಧ ಮನುಷ್ಯನನ್ನು ಮುಕ್ತಾಯ ಮಾಡುವುದಕ್ಕಿಂತ ಮುಂಚೆ ಮನುಷ್ಯ ಯುದ್ಧವನ್ನು ಮುಕ್ತಾಯ ಮಾಡಲೇಬೇಕು, ಇಲ್ಲಾಂದರೆ ಮನುಷ್ಯರೇ ಉಳಿಯೋದಿಲ್ಲ. ಸೊ ಈ ಥರ ನೀವೊಂದು ಇದೇ ಕಾನ್ಸೆಪ್ಟ್ ಮೇಲೆ ಪ್ರಾರಂಭ ಮಾಡಿ ಎಂಡಲ್ಲಿ ದೇರ್ ಶುಡ್ ನಾಟ್ ಬಿ ಎನ್ ಐ ಫಾರ್ ಐ ಆ್ಯಟಿಟ್ಯೂಡ್. ನೋಡಿ, ಒಬ್ಬರೇನೋ ಮಾಡಿದ್ದಾರೆ ಅಂತ ನೀವು ಅದನ್ನೇ ಮಾಡೋಕ್ಕೆ ಹೋದರೆ ಈ ಭೂಮಿ ಮೇಲೆ ಯಾರೂ ಉಳಿಯೋದಿಲ್ಲ ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ. ಓಕೆ, ಸೊ ಯುದ್ಧಗಳನ್ನು ನಿಲ್ಲಿಸಲೇಬೇಕು. ಸೊ ಇದನ್ನೇ ನಾನು ಎಕ್ಸ್ಟೆನ್ಸಿವ್ ಆಗಿ ಡಿಸ್ಕಸ್ ಮಾಡೋದ್ರಿಂದ ಇಷ್ಟೇ ಹೇಳಿದ್ದೀನಿ ಫ್ರೆಂಡ್ಸ್, ಇಂಟ್ರೊಡಕ್ಷನ್. ನೆಕ್ಸ್ಟ್, ಟೆಕ್ನಾಲಜಿ ಈಸ್ ಅ ವೆಪನ್ ಅಗೇನ್ಸ್ಟ್ ಪಾವರ್ಟಿ ಅಂತ ಇದೆ. ತಂತ್ರಜ್ಞಾನ ಬಡತನದ ವಿರುದ್ಧ ಅಸ್ತ್ರವಾಗಿದೆ. ಏನು ಬರೀತೀರಾ? ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್, ಡೋಂಟ್ ರೈಟ್ ದಿಸ್ ಎಸ್ಸೆ. ಓಕೆ, ನಿಮಗೆ ಇಲ್ಲಿ ಏನು ಬರಿಬೇಕು ನಿಜವಾಗ್ಲೂ ಅಂತ ಕ್ಲಾರಿಟಿ ಇರಲಿಲ್ಲ ಅಂದರೆ ಪ್ಲೀಸ್ ಡೋಂಟ್ ರೈಟ್ ಎಸ್ಸೆ. ಓಕೆ, ಇದ್ರ ಮೇಲೆ ಬರಿಬೇಡಿ ಫ್ರೆಂಡ್ಸ್, ಯಾಕಂದರೆ ನಿಮ್ಮ ಅಟೆಂಪ್ಟ್ಸ್ಗಳು ವ್ಯಾಲ್ಯೂಯೇಬಲ್ ಆಗಿರ್ತವೆ. ಸೊ ದಟ್ ಮೇಕ್ ಲಾಟ್ ಆಫ್ ಡಿಫ್ರೆನ್ಸ್. ಅದಕ್ಕೆ ಹೆಚ್ಚು ಪ್ರಾಕ್ಟೀಸ್ ಮಾಡ್ದಂಗೆ ನಿಮ್ಗೆ ಒಳ್ಳೆಯದಾಗುತ್ತೆ. ಇದಕ್ಕೇನು ಬರೀತೀರಾ ಆನ್ಸರ್ನು ಅಂದರೆ, ನೋಡಿ, ತಂತ್ರಜ್ಞಾನ ಯಾವ ಥರ ಬಡತನದ ವಿರುದ್ಧ ಅಸ್ತ್ರವಾಗಿದೆ ಅಂತ ನೀವು ಬರಿಬೇಕು. ಇವತ್ತು ರೂರಲ್ ಏರಿಯಾದಲ್ಲಿ ಇದ್ಕೊಂಡು ನನ್ನ ಒಂದು ಕ್ಲಾಸ್ನ ಕೇಳ್ತಾ ಇರೋದು. ಓಕೆ, ಸೊ ಬಡವರು ಇರ್ಬೋದು, ಬಟ್ ಇಂಟರ್ನೆಟ್ ಫೆಸಿಲಿಟಿ ಇರೋದ್ರಿಂದ ಈ ಕ್ಲಾಸ್ನ ಕೇಳ್ತಾ ಇರೋದಾಗಿರ್ಬೋದು. ಡೆಲ್ಲಿಯಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಯೋಜನೆಗಳ ಫಲಾನುಭವಿಗಳು ನೀವಾಗಿದ್ದೀರಾ. ಎಲ್ಲಿ? ರೂರಲ್ ಏರಿಯಾದಲ್ಲಿ ಕುಳಿತುಬಿಟ್ಟು. ಹೇಗೆ? ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್. ಓಕೆ, DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್. ಡೈರೆಕ್ಟ್ಲಿ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತಾವಲ್ವಾ? ಸೊ ಅದರ ಬಗ್ಗೆ ಬರೀರಿ. ಓಕೆ, ಹೇಗೆ ತಂತ್ರಜ್ಞಾನದ ಮುಖಾಂತರ ಭ್ರಷ್ಟಾಚಾರವನ್ನು ತಡೆಗಟ್ಟಬಹುದು. ನೋಡಿ, ಈ ಒಂದು ಬಡತನವನ್ನು ಹೋಗಲಾಡಿಸ್ಲಿಕ್ಕೆ ಭ್ರಷ್ಟಾಚಾರ ತಡೆಗಟ್ಟುವ ಅವಶ್ಯಕತೆ ಇದೆಯಾ? ಸೊ ಹೇಗೆ ತಂತ್ರಜ್ಞಾನ ಇದನ್ನು ತಡೆಗಟ್ಟುವಲ್ಲಿ ಉಪಯೋಗ ಆಗುತ್ತೆ ಬರೀರಿ ಫ್ರೆಂಡ್ಸ್. ಶಿಕ್ಷಣ ನೀಡೋದರಲ್ಲಿ ಯಾವ ಥರ ತಂತ್ರಜ್ಞಾನ ಉಪಯೋಗ ಆಗುತ್ತೆ? ಶಿಕ್ಷಣ ನೀಡಿದರೆ ಡೆಫಿನೆಟ್ಲಿ ಪಾವರ್ಟಿ ರಿಡಕ್ಷನ್ ಆಗುತ್ತೆ. ಅದರೊಂದಿಗೆ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ನೋಡಿ. ಸೊ ಯಾವ ಥರ ತಂತ್ರಜ್ಞಾನ ನಮಗೆ ಉಪಯೋಗ ಆಗ್ತಾ ಇದೆ. ಸೊ ಅದಕ್ಕೆ ಮುಂದಿನ ಈ 21ನೇ ಶತಮಾನ ಇದೆ ಅಲ್ವಾ, ಇದನ್ನು ಟೆಕ್ನಾಲಜಿ ಯುಗ ಅಂತ ಕರೀತಾರೆ. ಇದರಿಂದ ಏನು ಬೇಕಾದರೂ ಸೊಲ್ಯೂಷನ್ಗಳು ಸಿಗ್ಬೋದು. ಇವತ್ತು ಹೊಲದಲ್ಲಿ ದುಡಿಲಿಕ್ಕೆ ರೈತರಿಗೆ ಆಳುಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಟುಮಾರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಈ ಆಳುಗಳ ಸಮಸ್ಯೆಯನ್ನು ಕೂಡ ಬಗೆಹರಿಸ್ಬೋದು. ಓಕೆ,
ಟೆಕ್ನಾಲಜಿ ನೋಡಿ, ರೈತರು ಮನೆಯಲ್ಲೇ ಕುಳಿತು ಒಂದು ಬಟನ್ ಆಫ್ ಮಾಡೋದ್ರ ಮೂಲಕ ಅಥವಾ ಆನ್ ಮಾಡೋದ್ರ ಮೂಲಕ ಅವ್ರ ಹೊಲದಲ್ಲಿರುವಂಥ ಮೋಟರ್ನ ಸ್ಟಾರ್ಟ್ ಮಾಡ್ಬೋದು, ಸ್ಟಾರ್ಟ್ ಇದ್ದಿದ್ದನ್ನು ಬಂದ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಟೆಕ್ನಾಲಜಿ ಬಾಟ್ ಸೋ ಮೆನಿ ಚೇಂಜಸ್. ಓಕೆ, ಸೊ ಇದನ್ನು ಪಾವರ್ಟಿಗೆ, ಎಜುಕೇಷನ್, ಲಿಟ್ರಸಿ, ಓಕೆ, ಜಾಬ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ಎಲ್ಲ ಸೆಕ್ಟರ್, ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಈ ಥರ ಒಂದೊಂದು ಪಾಯಿಂಟ್ ಹಾಕಿ ಒಂದು 10 ಪಾಯಿಂಟ್ ಆದರೂ ಬರಿಬೇಕು. ಎಸ್, ಟೆಕ್ನಾಲಜಿ ವಿಲ್ ಹೆಲ್ಪ್ ದಿಸ್. ಟ್ರಾನ್ಸ್ಪೋರ್ಟೇಷನ್ಗೆ ಟೆಕ್ನಾಲಜಿ ಯಾವ ಥರ ಹೆಲ್ಪ್ ಆಗ್ತಾ ಇದೆ, ಓಕೆ, ಬರೀರಿ ಫ್ರೆಂಡ್ಸ್. ಓಕೆ, ಇವತ್ತು ನೋಡಿ ಎಲ್ ನೀನೋ ಬರುತ್ತೆ, ಈ ವರ್ಷ ಎಲ್ ನೀನೋ ಇಯರ್ ಅಂತ ಡಿಕ್ಲೇರ್ ಮಾಡ್ತಾರೆ, ಮಳೆ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ. ಇದ್ರ ಮೇಲೆ ಇವನ್ ಬಡವರಿಗೆ ಆಗ್ತಾ ಇರುವಂಥ ಪರಿಣಾಮಗಳನ್ನು ಕಡಿಮೆ ಮಾಡ್ಬೋದು, ಹೌದಲ್ವಾ? ಈ ವರ್ಷ ಈಗ ನೆಕ್ಸ್ಟ್ ವೀಕಲ್ಲಿ ಸೈಕ್ಲೋನ್ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾರೆ. ಎದ್ರ ಸಂಬಂಧ? ಟೆಕ್ನಾಲಜಿ ಸಂಬಂಧ. ಸೊ ಬಡವ್ರನ್ನ ಒಂದು ಪ್ಲೇಸ್ದಿಂದ ಇನ್ನೊಂದು ಪ್ಲೇಸಿಗೆ ಶಿಫ್ಟ್ ಮಾಡ್ಬೋದು. ಸೊ ಬಡವರ ಜೀವಗಳನ್ನು ಹಾನಿ ಆಗೋದನ್ನು ತಡೆಗಟ್ಟಬಹುದು. ನೋಡಿ, ಡಿಸಾಸ್ಟರ್ ಏನಾದರೂ ಆದರೆ ಬಡವರು ಇನ್ನೂ ಬಡವರಾಗಿಬಿಡ್ತಾರೆ. ಸೊ ದಿಸ್ ಈಸ್ ದ ವೇ ಹೌ ಟು ರೈಟ್ ಫ್ರೆಂಡ್ಸ್. ಇಷ್ಟು ನಿಮಗಿದೆ. ಈ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಆ ಎಸ್ಸೆನ ಬರಿಬೇಡಿ. ನೆಕ್ಸ್ಟ್, ದ ರೋಲ್ ಆಫ್ ಪಾಲಿಟಿಕ್ಸ್ ಇನ್ ಡೆವಲಪ್ಮೆಂಟ್. ನೋಡಿ, ಬಹಳನೇ ಇಂಪಾರ್ಟೆಂಟ್ ಎಸ್ಸೆಗಳು ಫ್ರೆಂಡ್ಸ್. ಇವು 4 ಎಸ್ಸೆಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ 2047ರವರೆಗೆ ನಾವು ವಿಕಸಿತ ಭಾರತ್ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ಮೋದಿಜಿಯವರು. ಸೊ ಅದಕ್ಕೆ ಡೆವಲಪ್ಮೆಂಟನ್ನೇ ಮಾಡೋ ಉದ್ದೇಶದಿಂದ ಎಷ್ಟು ಜನ ಪಾಲಿಟಿಕ್ಸಲ್ಲಿ ಸೇರ್ತಿದ್ದಾರೆ. ಇವತ್ತು ಕ್ರಿಮಿನಲ್ಗಳೇ ಜಾಸ್ತಿ ಸೇರ್ತಾ ಇರುವಂಥ ಪಾಲಿಟಿಕ್ಸಲ್ಲಿ ದೇಶವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಎಷ್ಟು ಜನ ಸೇರ್ತಿದ್ದಾರೆ. 2024ರಲ್ಲಿ ಎಲೆಕ್ಷನ್ ಕೂಡ ಬರ್ತಾ ಇದೆ. ಸೊ ಇದಕ್ಕೆ ಎಂಥ ಲೀಡರ್ಸ್ಗಳನ್ನ ಚಾಯ್ಸ್ ಮಾಡಬೇಕು. ನೋಡಿ, ರೋಲ್ ಆಫ್ ಪಾಲಿಟಿಕ್ಸ್, ಕರಪ್ಷನ್ ಇಲ್ಲದೆ ಇರುವಂಥ ಪಾಲಿಟಿಕ್ಸ್ ಬೇಕಾಗಿದೆ, ಏನು ಭ್ರಷ್ಟಾಚಾರ ಇಲ್ಲದೆ ಇರುವಂಥ ಪಾಲಿಟಿಕ್ಸ್ ಅಷ್ಟೇ ಅಲ್ಲ, ಇವನ್ ಕ್ರಿಮಿನಲ್ಗಳಿಲ್ಲದೆ ಇರುವಂಥ ಒಂದು ರಾಜಕೀಯ ಬೇಕಾಗಿದೆ. ಸೊ ಸಮಾಜಮುಖಿ ಆದಂಥ ನಾಯಕರ ಅವಶ್ಯಕತೆ ಇದೆ, ರಾಷ್ಟ್ರೀಯತೆಯನ್ನು ಬೆಳೆಸುವಂಥ ನಾಯಕತ್ವದ ಅವಶ್ಯಕತೆ ಇದೆ. ಬರೀರಿ ಫ್ರೆಂಡ್ಸ್, ವಿಜ್ಞಾನಕ್ಕೆ ಮಹತ್ವ ಕೊಡುವಂಥ ರಾಜಕೀಯ ಅವಶ್ಯಕತೆ ಇದೆ. ಬರೀ ಮೂಢನಂಬಿಕೆ ಅಲ್ಲ, ವಿಜ್ಞಾನಕ್ಕೆ ಮಹತ್ವವನ್ನು ಕೊಡುವಂಥ, ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ತಮ್ಮ ಸೇವೆಗಳನ್ನು ಪ್ರತಿಯೊಬ್ಬರಿಗೂ ಸಲ್ಲಿಸುವ ಹಾಗೆ ಮಾಡುವಂಥ ರಾಜಕೀಯದ ಅವಶ್ಯಕತೆ ಇದೆ. ರಾಜಕೀಯದಲ್ಲಿ ಮಹಿಳೆಯರ ಹೆಚ್ಚು ಭಾಗಿಯಾಗುವಂಥ ಅವಶ್ಯಕತೆ ಇದೆ. ರೈಟ್? ಓಕೆ, ಬ್ರಿಂಗ್ ಔಟ್ ಬೆಸ್ಟ್ ಪಾಯಿಂಟ್ಸ್ ಇನ್ ಯು. ನಿಮ್ಮ ಹತ್ರನೇ ಇದಾವೆ ಇವೆಲ್ಲ. ಓಕೆ, ಸೊ ಇವು ಕೂಡ ಬರೀರಿ ಫ್ರೆಂಡ್ಸ್, ನಿಮ್ಮದೇ ಆದಂಥ ಪಾಯಿಂಟ್ಸಲ್ಲಿ ಬರೀರಿ. ನಾನು ನಿಮಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ. ದ ರೋಲ್ ಆಫ್ ಪಾಲಿಟಿಕ್ಸ್, ಯಾವ ಥರ ಪಾಲಿಟಿಕ್ಸ್ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ನೋಡಿ. ನೀವು ಇಂಟ್ರೊಡಕ್ಷನಲ್ಲಿ ಭಾರತ ಒಂದು ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿದ ದೇಶವಾಗಿದೆ. ಇಲ್ಲಿ ಚುನಾವಣೆಗಳು ನಡೀತವೆ. ಸೊ ನಮ್ಮನ್ನು ಆಳುವಂಥ ನಾಯಕರನ್ನು ಪ್ರತಿ ಬಾರಿಯೂ ಜನರೇ ಆಯ್ಕೆ ಮಾಡ್ತಾರೆ. ಸೊ ಆದ್ದರಿಂದ ಜನರ ಉದ್ಧಾರಕ್ಕಾಗಿ ಮತ್ತು ದೇಶದ ಉದ್ಧಾರಕ್ಕಾಗಿ ದೇಶದ ರಾಜಕೀಯ ತುಂಬಾ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಬರೀರಿ. ಓಕೆ, ಸೊ 1951-52ರಲ್ಲಿ ನಡೆದಂಥ ಮೊದಲ ಸಾರ್ವತ್ರಿಕ ಚುನಾವಣೆಯಿಂದಾಗಿ ಈಗ 19-20ನೆಯ ಸಾರ್ವತ್ರಿಕ ಚುನಾವಣೆ 2024ರಲ್ಲಿ ನಡೆಯೋದ್ರಿಂದ ಜನ ಯಾವ ತರಹದ ನಾಯಕರನ್ನು ಆಯ್ಕೆ ಮಾಡ್ತಾರೋ ಅದರ ಮೇಲೆ ದೇಶದ ಅಭಿವೃದ್ಧಿ ನಿಶ್ಚಯ ಆಗುತ್ತೆ. ಅಥವಾ 2047ರವರೆಗೆ ಹೊಸ ಭಾರತವನ್ನು ಸೃಷ್ಟಿ ಮಾಡುವ ಉದ್ದೇಶ ನಮ್ಮದಾಗಿದೆ ಅಂತ ಬರೀರಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಮಾಡಬೇಕು. ಓಕೆ, ರೂರಲ್ ಏರಿಯಾದಲ್ಲಿ ಏನು ಡೆವಲಪ್ಮೆಂಟ್ ಮಾಡಬೇಕು ಬರೀರಿ. ಎಲ್ಲ ಈ ಒಂದು ಪ್ರಬಂಧದಲ್ಲಿ ಬರಿಬೋದು. ಓಕೆ, ನೆಕ್ಸ್ಟ್, ಇನ್ಕ್ಲೂಸಿವಿಟಿ ಆ್ಯಂಡ್ ಪ್ಲೂರಾಲಿಟಿ ಆರ್ ದ ಹಾಲ್ಮಾರ್ಕ್ ಆಫ್ ಪೀಸ್ಫುಲ್ ಸೊಸೈಟಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಡಿಸ್ಕಷನ್ ಮತ್ತು ಡಿಬೇಟ್ ಇಲ್ಲದೆ 18 ಬಿಲ್ಗಳನ್ನು ಈ ವರ್ಷದ ವಿಂಟರ್ ಸೆಷನಲ್ಲಿ ಪಾಸ್ ಮಾಡಿದ್ದಾರೆ ಫ್ರೆಂಡ್ಸ್. ಪ್ಲೂರಾಲಿಟಿ, ಸೆಕ್ಯುಲರಿಸಮ್, ಜಾತ್ಯತೀತತೆ ಅಂತ ಏನು ನಮ್ಮ ಸಂವಿಧಾನದ ಪ್ರಿಯಾಂಬಲಲ್ಲಿ ಅದನ್ನು ತೆಗೆದು ಹಾಕಬೇಕು ಅಂತಿದ್ದಾರೆ. ವಿವಿಧತೆಯಲ್ಲಿ ಏಕತೆಗೆ ಏನು ನಾವು ನಮ್ಮ ದೇಶ ಹೆಸರುವಾಸಿಯಾಗಿದೆ ಅದನ್ನು ತೆಗೆದು ಹಾಕಬೇಕಂತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಕರೆಕ್ಟ್? ಓಕೆ, ಆಮೇಲೆ ಇವತ್ತು ಗುಂಪು ಹತ್ಯೆಗಳಾಗ್ತಿದ್ದಾವೆ, ಕಮ್ಯುನಲ್ ವೈಲೆನ್ಸ್ ಆಗ್ತಿದ್ದಾವೆ. ಯಾಕೆ ಆಗ್ತಿದ್ದಾವೆ? ಎದಕ್ಕಂದರೆ ನಾವು ಒಂದು ಜಾತಿಯವರಾಗಿ ಇನ್ನೊಂದು ಜಾತಿ ಅಥವಾ ಇನ್ನೊಂದು ಧರ್ಮೀಯರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಆದ್ದರಿಂದನೇ ವೈಲೆನ್ಸ್ ಹೆಚ್ಚಿಗೆ ಆಗ್ತಿದ್ದಾವೆ. ಓಕೆ, ನಿಜವಾಗ್ಲೂ ನಮ್ಮ ದೇಶದಲ್ಲಿ ನಮ್ಮ ದೇಶ ಓನ್ಲಿ ರಾಮನನ್ನು ಪೂಜಿಸುವ ದೇಶ ಆಗಬೇಕು ಅಥವಾ ಯೇಸು ಕ್ರಿಸ್ತ, ಅಲ್ಲ, ಆಮೇಲೆ ಬುದ್ಧ ಮತ್ತು ಮಹಾವೀರ ಎಲ್ಲ ಧರ್ಮೀಯ ಒಂದು ದೇವರನ್ನು ಪೂಜಿಸುವಂಥ ದೇಶ ಆಗಬೇಕಾ? ಓಕೆ, ಸೊ ಯು ರೈಟ್ ಎವ್ರಿಥಿಂಗ್ ಇನ್ ದಿಸ್ ಪಾಯಿಂಟ್ ಫ್ರೆಂಡ್ಸ್. ಓಕೆ, ಹೆಂಗೆ ಹಾಲ್ ಮಾರ್ಕ್ ಆಗಿದೆ ಇವತ್ತು.
ನಿಜವಾಗ್ಲೂ ಇವತ್ತು ತಾಜ್ ಮಹಲ್ ಇರುವಂಥ ಪ್ಲೇಸ್ನಲ್ಲಿ ಹಿಂದೂ ದೇವಾಲಯ ಇತ್ತಂತ ಅದನ್ನು ಕೆಡುವ ಅವಶ್ಯಕತೆ ಇದೆಯಾ? ಓಕೆ, ಪೀಸ್ಫುಲ್ ಸೊಸೈಟಿ ಆಗಬೇಕು ಅಂದರೆ ಪ್ಲೂರಾಲಿಟಿ ಮತ್ತು ಇನ್ಕ್ಲೂಸಿವಿಟಿ ಎಷ್ಟು ಇಂಪಾರ್ಟೆಂಟ್ ಅಂತ ಇದ್ರ ಮೇಲೆ ಬರಿಬೇಕು. ನಿಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಆ ಎಸ್ಸೆನ ಬರಿಬೇಡಿ. ಓಕೆ, ಅರ್ಥ ಆಯ್ತಾ? ಮೊದಲನೇ ಪಾಯಿಂಟ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನಿಮ್ಮ ಪ್ರಬಂಧದಲ್ಲಿ ಕೀವರ್ಡ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ, ನೆವರ್ ಟ್ರೈ ಟು ರೈಟ್ ದಟ್. ನಿಮ್ಮ ಸಾಮರ್ಥ್ಯ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ಆ ಒಂದು ಪ್ರಬಂಧದ ವಿಷಯವನ್ನು ಆರಿಸಿಕೊಳ್ಳಿ. ಓಕೆ, ನಾನು ಲಾಸ್ಟ್ ಟಿಪ್ಸ್ಗಳನ್ನ ನೀವು ಕೊಡ್ತಿದ್ದೀನಿ. ಇದ್ರ ಮೇಲೆ ಈ ಟಿಪ್ಸ್ಗಳು ನಿಮಗೆ ಅವೈಲೇಬಲ್ ಇರೋದಿಲ್ಲ. ಪ್ಲ್ಯಾನ್ ಆ್ಯಂಡ್ ಸ್ಟ್ರಕ್ಚರ್ ನೋಡಿ, ನಿಮ್ಮ ಎಸ್ಸೆ ಯಾವ ಥರ ಹೋಗಬೇಕು, ಯಾವ ಥರ ಬರಿಬೇಕು ಅಂದರೆ ಪ್ರತಿದಿನ ಬರೆದು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಪ್ಲ್ಯಾಂಡ್ ಆಗಿ ಹೋಗಬೇಕು ಅಂದರೆ ಇಂಟ್ರೊಡಕ್ಷನ್, ಸೊ 6-7-8 ಲೈನಲ್ಲಿ ಇದೇ ಥರನೇ ನಾನು ಬರಿತೀನಿ, ಇದಕ್ಕೆ ಇಂಟ್ರೊಡಕ್ಷನ್ ಇದೇ ಥರ ಬರಿತೀನಿ. ಸೊ ಸ್ಟ್ರಕ್ಚರ್ ಹೆಂಗಿರುತ್ತೆ ಅದು ಆದಮೇಲೆ ಸೀದಾ ಹಿಟ್ ದ ಪಾಯಿಂಟ್. ಓಕೆ, ಹಿನ್ನೆಲೆ, ಅದರ ಅರ್ಥ ಯಾರೂ ಕೇಳಿಲ್ಲ ಫ್ರೆಂಡ್ಸ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಡಿಮ್ಯಾಂಡ್ ಆಫ್ ದಿ ಕ್ವಶನ್, ಅದ್ರ ಪ್ರಕಾರ ಬರೀರಿ. ಓಕೆ, ನೋಡಿ ಇದಕ್ಕೆ ನೀವು ಪ್ಲ್ಯಾನ್ ಮಾಡಬೇಕು, ಒಂದು ಸ್ಟ್ರಕ್ಚರ್ನ ರೆಡಿ ಮಾಡ್ಕೋಬೇಕು, ರೂಪರೇಷೆಗಳನ್ನು ನೀವು ರೆಡಿ ಮಾಡ್ಕೋಬೇಕು. ಈ ರೂಪರೇಖೆಗಳೇ ನಿಮಗೆ ಸಹಕಾರಿ ಆಗ್ತವೆ. ಸೊ ಯಾವ ಥರ ರಚನೆ ಪ್ರಾರಂಭ ಆಗಬೇಕು ಅನ್ನೋದನ್ನು ಬರೀರಿ ಫ್ರೆಂಡ್ಸ್. ತುಂಬಾ ಟೈಮ್ ಸ್ಟಿಪ್ಯುಲೇಟೆಡ್ ಆಗಿರೋದ್ರಿಂದ ನಿಮಗೆ ಈ ಥರ ಪ್ಲ್ಯಾನ್ ಮತ್ತು ಸ್ಟ್ರಕ್ಚರ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಇನ್ನು ಬಿ ಅಬ್ಜೆಕ್ಟಿವ್, ಹೆಚ್ಚಿಗೆ ಏನು ಬರಿಬೇಡಿ. ಇಂಟ್ರೊಡಕ್ಷನ್ನು, ಅದರ ಹಿಸ್ಟ್ರಿ ಅದೇನು ಬರೆಯುವಂಥ ಅವಶ್ಯಕತೆ ಇಲ್ಲ. ಇಂಟ್ರೊಡಕ್ಷನಲ್ಲಿ ನೀವು ಅದನ್ನು ತಿಳಿಸ್ಬಿಡಬೇಕು. ಮೀನ್ಸ್ ಸಪ್ರೇಟಾಗಿ ಅದಕ್ಕೆ ಮೀನಿಂಗು, ಅದಕ್ಕೊಂದು ವಾಕ್ಯ ಆ ಥರ ಯಾರಾದರೂ ಬರಿತಿದ್ರೆ ಬರಿಬೇಡಿ. ಎಕ್ಸಾಕ್ಟ್ಲಿ ನಿಮಗೆ ಕ್ವಶನ್ ಅರ್ಥ ಆಗಿದೆಯಲ್ಲೋ ಅಂತ ನಿಮ್ಮ ಇಂಟ್ರೊಡಕ್ಷನ್ ಓದಿದ ಮೇಲೇ ವ್ಯಾಲ್ಯುವೇಟರ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪ್ರೊವೈಡ್ ಎಕ್ಸಾಂಪಲ್ಸ್ ಆ್ಯಂಡ್ ಎವಿಡೆನ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಎಸ್ಸೆದಲ್ಲಿ ಎವಿಡೆನ್ಸ್ ಇಲ್ಲ ಆರ್ ಎಕ್ಸಾಂಪಲ್ಸ್ ಇಲ್ಲ ಅಂದರೆ ದಟ್ ಈಸ್ ವೇಸ್ಟ್. ಓಕೆ, ಸೊ ನೋಡಿ ಪಂಚರತ್ನಗಳು, ಕ್ಲೈಮೇಟ್ ಚೇಂಜ್ ಒಂದು ಎಸ್ಸೆ ಬರಿಬೇಕಾದ್ರೆ ಪಂಚರತ್ನಗಳನ್ನು ಬರೀರಿ. ಮೋದಿಜಿಯವರು ಹೇಳಿದ್ದಾರೆ 500 ಗಿಗಾವ್ಯಾಟ್ ಏನು ಈ ಒಂದು ರಿನ್ಯೂಯಬಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತೀವಿ ಬೈ 2030 ಅಂತ ಹೇಳಿದ್ದಾರೆ. ಸೊ 0 ಎಮಿಷನ್ ಮಾಡ್ತೀವಿ 2070 ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಥರ 5 ಪ್ರಿನ್ಸಿಪಲ್ ಏನಿದಾವೆ, 45% ರಿನ್ಯೂಯಬಲ್ ಎನರ್ಜಿ ಬೈ 2030 ಅಂತ ಏನು ಹೇಳಿದ್ದಾರೆ. ಸೊ ಇಂಥವುಗಳನ್ನು ಬರೀರಿ ವಿತ್ ಎಕ್ಸಾಂಪಲ್. ಅದು ಆದಮೇಲೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಬರೀರಿ. ಇದ್ರ ಮೇಲೆ ಸಪ್ರೇಟ್ ಎಸ್ಸೆನೇ ಮಾಡಿದ್ದೀನಿ. ಸೊ ಯಾವ್ಯಾವ ವಿಷಯಕ್ಕೆ ಸಂಬಂಧಿಸಿದೋ ಆ ಗುರಿಗಳನ್ನು ಬರೀರಿ. ಓಕೆ, ಸೊ ನಿಮ್ಮ ಪ್ರಬಂಧ ಬಲಪಡಬೇಕು ಅಂದರೆ ಎಕ್ಸಾಂಪಲ್ಸ್ನ ಕೊಡಿ, ಹೊಸ ಹೊಸ ಎಕ್ಸಾಂಪಲ್ಸ್ನ ಕೊಡಿ ಫ್ರೆಂಡ್ಸ್. ಮೀನ್ಸ್ ಕರೆಂಟ್ ಅಲ್ಲಿ ನ್ಯೂಸಲ್ಲಿರುವಂಥ ಉದಾಹರಣೆಗಳನ್ನು ಬರೀರಿ. ಓಕೆ, ನೋಡಿ ನಾನು ಕೊಟ್ಟಿರುವಂಥ ಎಕ್ಸಾಂಪಲ್, ನಾನು ಕೊಟ್ಟಿರುವಂಥ ಈ ಒಂದು ಏನು ಕಾನ್ಸೆಪ್ಟ್ ಇರ್ತಾವೋ ಎಲ್ಲರೂ ಸೇಮ್ ಬರೆಯೋದು ಬೇಡ ಫ್ರೆಂಡ್ಸ್. ಅದಕ್ಕೆ ನಾನು PDF ಪ್ರೊವೈಡ್ ಮಾಡಿಲ್ಲ. ಬಟ್ ವಾಟ್ಸಪ್ ಚಾನಲ್ ಏನಿದೆಯೋ ಈರಣ್ಣ ಕನಮಡಿ ಅಂತ, ಸೊ ಅದರಲ್ಲಿ ಈ ಎಸ್ಸೆ ಆದ ನಂತರ ಡೆಫಿನೆಟ್ಲಿ ಈ ಒಂದು PDF ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಈ PDF ಓನ್ಲಿ ವಾಟ್ಸಪ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ನೋಡ್ಬೋದು. ಈರಣ್ಣ ಕನಮಡಿ ಅಂತ ಚಾನಲ್ ಇದೆ. ಆ ಚಾನಲ್ ಲಿಂಕ್ನ ನಾನು ಟೆಲಿಗ್ರಾಮಲ್ಲಿ ಕೂಡ ಹಾಕ್ತೀನಿ. ಆ್ಯಂಡ್ ಮೇಂಟೈನ್ ದ ಕ್ಲಾರಿಟಿ. ಸೊ ನೋಡಿ, ನೀವು ಪೂರ್ತಿ ಎಸ್ಸೆ ಬರೆಯೋವರೆಗೂ ಮುಗಿಯೋವರೆಗೂ ಯು ಹ್ಯಾವ್ ಟು ಮೇಂಟೈನ್ ದ ಕ್ಲಾರಿಟಿ. ಸರಳ ಭಾಷೆಯಲ್ಲಿರಬೇಕು. ಸಿಕ್ಕಾಪಟ್ಟಿ ಸೂಪರ್ಲೇಟಿವ್ ಪದಗಳನ್ನು ಬಳಸಬೇಡಿ ಫ್ರೆಂಡ್ಸ್. ಓಕೆ, ಅಂಥ ದೊಡ್ಡ ದೊಡ್ಡ ಪದಗಳಿಗೆ ಅಟ್ರಾಕ್ಟ್ ಆಗೋರು ಈಗಿಲ್ಲ. ಸೊ 600 ಪದಗಳಲ್ಲಿ ಪ್ರಬಂಧ ಬರೆಯೋದ್ರಿಂದ ಸೊ ಟೂ ಮಚ್. ಓಕೆ, ಸುಮ್ಮನೆ ಸೂಪರ್ಲೇಟಿವ್ ಬಳಸಬೇಡಿ. ಟು ದಿ ಪಾಯಿಂಟ್ ಹಿಟ್ ಮಾಡಿ ಒಂದು 10 ಪಾಯಿಂಟ್ಸ್ನಾದರೂ ಬರೀರಿ. ಯು ಕ್ಯಾನ್ ಗೆಟ್ ವೆರಿ ಗುಡ್ ಮಾರ್ಕ್ಸ್. ಆ್ಯಂಡ್ ಪ್ರಾಕ್ಟೀಸ್ ರೆಗ್ಯುಲರ್ಲಿ. ನಾನು ಟೈಮ್ ಆ್ಯಂಡ್ ಅಗೇನ್ ಇದನ್ನೇ ಹೇಳಿದ್ದು ಫ್ರೆಂಡ್ಸ್ ನಿಮಗೆ. ನೆಕ್ಸ್ಟ್ 20 ಡೇಸ್ ತಪಸ್ಸು ಅಂತ ಅಂದ್ಕೊಳ್ಳಿ. ಪ್ರತಿದಿನಾನು ಒಂದು ಎಸ್ಸೆ ನೋಡಿ. ನಿಮ್ಮ ಹತ್ರ ಎಷ್ಟೇ ನಾಲೆಜ್ ಇದ್ದರೂ, ಫಾರ್ ಎಕ್ಸಾಂಪಲ್ ನೀವು ನನಗೆ ಬರಿ ಅಂದರು, ನಾನು ಏನು ಹೇಳ್ತಿದ್ದೀನೋ ಇದನ್ನೆಲ್ಲ ಬರಿ ಅಂದಾಗ ಆ ಸೇಮ್ ಎಸ್ಸೆದಲ್ಲಿ ಬರೀಲಿಕ್ಕಿಲ್ಲ. ಐ ಆಮ್ ಟೆಲ್ಲಿಂಗ್ ಯು ದೇರ್ ಆರ್ ಪಾಸಿಬಿಲಿಟೀಸ್. ಓನ್ಲಿ ನಾನು ಬರೋದು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಎಲ್ಲಿ ಯಾವ ಪಾಯಿಂಟ್ ಪಿಟ್ ಆಗುತ್ತೆ, ಆಮೇಲೆ ಎಲ್ಲಿ ಬರೀಬೇಕು ಅಂತ ಕೂಡ ಗೊತ್ತಾಗುತ್ತೆ. ಅದಕ್ಕೆ ರೆಗ್ಯುಲರ್ ಪ್ರಾಕ್ಟೀಸ್ ಈಸ್ ನೆಸಸರಿ. ಆಮೇಲೆ ಈವನ್ ಟ್ರಾನ್ಸ್ಲೇಷನ್ ಬಗ್ಗೆನೂ ಕೂಡ ಕ್ಲಾಸ್ ಮಾಡಿ ಅಂತ ಕೆಲವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಬಹಳಷ್ಟು ಜನ ಪೊಲೀಸ್ನವರು ಟ್ರಾನ್ಸ್ಲೇಷನ್ ಟಫ್ ಆಗುತ್ತೆ ಸರ್ ಅಂತ ಹೇಳ್ತಿದ್ರಿ. ಫ್ರೆಂಡ್ಸ್, ಅಗೇನ್ ಐ ವಾಂಟ್ ಟು ಟೆಲ್, ಟ್ರಾನ್ಸ್ಲೇಷನ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಬುಕ್ ತೊಗೊಳ್ಳೋದು ಮತ್ತು ಕ್ಲಾಸ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಪ್ಲೀಸ್ ಪ್ರಾಕ್ಟೀಸ್. ಓಕೆ, ಪ್ರತಿದಿನ ಒಂದು ಪ್ಯಾರಾಗ್ರಾಫ್ನಾದರೂ ಪ್ರಾಕ್ಟೀಸ್ ಮಾಡಿ. ಸೊ ಅದರೊಂದಿಗೆ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್
ಒನ್ ವೆರಿ ಗುಡ್ ಈವನ್ ಟ್ರಾನ್ಸ್ಲೇಷನ್ ಕೂಡ ನೀವು ಬರಿಬೋದು. ಓವರಾಲ್ ಆಗಿ ಒಂದು ಪೂರ್ತಿ ಸೆಂಟೆನ್ಸನ್ನು ಟ್ರಾನ್ಸ್ಲೇಟ್ ಮಾಡಿ ಬರಿಬೇಕು. ಇದ್ರ ಬಗ್ಗೆ ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇವೆಲ್ಲ ಎಸ್ಸೆನ ಚೆನ್ನಾಗಿ ಬರೆಯೋದು, ಟ್ರಾನ್ಸ್ಲೇಷನ್ ಚೆನ್ನಾಗಿ ಮಾಡೋದು, ಈವನ್ ಪ್ರಿಸೈಸ್ ರೈಟಿಂಗ್ ಕೂಡ ಪ್ರಾಕ್ಟೀಸ್ ಮಾಡೋದು ಏನಿದೆಯಲ್ವಾ, ಸೊ ಇವೆಲ್ಲ ಏನು ಮಾಡ್ತವೆ ಅಂದರೆ ನಿಮ್ಮ ಒಂದು ಯಾವ ಸ್ಥಳದಲ್ಲಿ ಯಾವ ಪಾಯಿಂಟ್ನ ಬರಿಬೇಕು, ಇಂಟ್ರೊಡಕ್ಷನಲ್ಲಿ ಏನಿರಬೇಕು, ಬಾಡಿ ಆಫ್ ದಿ ಎಸ್ಸೆಯಲ್ಲಿ ಏನಿರಬೇಕು, ಕನ್ಕ್ಲೂಷನಲ್ಲಿ ಏನಿರಬೇಕು, ಪರ್ಟಿಕ್ಯುಲರ್ ಆಗಿ ಬರೀಲಿಕ್ಕೆ ಸಹಾಯ ಆಗ್ತವೆ ಫ್ರೆಂಡ್ಸ್. ಸೊ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿನ್ನೆ ಒಬ್ಬರು ನನ್ನ ಮೀಟ್ ಆಗಕ್ಕೆ ಬಂದಿದ್ರು ಫ್ರೆಂಡ್ಸ್. ಓಕೆ, ಸೊ ಅವ್ರ ಬ್ಯಾಗಲ್ಲಿ ಒಂದು 20 ಪೇಪರ್ಸ್ನ ಅವರೇ ಬರೆದಿದ್ದನ್ನು ಇಟ್ಕೊಂಡ್ಬಂದಿದ್ದಾರೆ. ಆ್ಯಂಡ್ ಅವರು ಹೇಳ್ತಿದ್ದಾರೆ, ಸರ್ ಸ್ವಲ್ಪ ನನಗೆ ನೋಡಿ ಹೇಳಿ ಬನ್ನಿ, ಚೆಕ್ ಮಾಡಿ ಬರ್ರಿ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಅದು ಆದಮೇಲೆ ಅದನ್ನು ನಾನು ನೋಡಿದಾಗ ನನಗೆ ಗೊತ್ತಾಯಿತು, ಪಾಪ ಅವರು ಎಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು. 20 ಪೇಪರ್ ಅವ್ರಿಗೆ ಭಾಳ ಆದರೆ 5-6 ತಾಸು ಮಾತ್ರ ಟೈಮ್ ಸಿಗುತ್ತಂತೆ ಡ್ಯೂಟಿ ಮಾಡ್ತಾ ಇರೋದ್ರಿಂದ. ಸೊ ಆ ಮನುಷ್ಯನನ್ನು ನೋಡಿ ನಿಜವಾಗ್ಲೂ ಯಾರು ಧಾರವಾಡದಲ್ಲಿದ್ದೀರಾ, ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಎವ್ರಿ ಡೇ, ಆಮೇಲೆ ಇಟ್ ಈಸ್ ಲೈಕ್ ಅಗೇನ್ ಮತ್ತೊಂದು ವರ್ಷ 2023 ನಮ್ಮಷ್ಟಕ್ಕೆ ನಾವೇ ಹಾನೆಸ್ಟ್ ಆಗಿರಲಿಕ್ಕೆ ಪ್ರಯತ್ನ ಮಾಡುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್. ಇದು ರಿಯಲೈಸ್ ನಿಮಗೆ ಯಾವಾಗುತ್ತೋ ನನಗೆ ಗೊತ್ತಿಲ್ಲ. ಸೊ ಅವ್ರದ್ದೇ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿರುವಂಥ ಎಸ್ಸೆಗಳನ್ನ ಬರೆದಿದ್ದಾರೆ ಫ್ರೆಂಡ್ಸ್. ಇಂಟ್ರೊಡಕ್ಷನಲ್ಲಿ ತಾವೇ ಚೆಕ್ ಮಾಡಿದ್ದಾರೆ ಒಂದು ಸರ್ತಿ, ಇಂಟ್ರೊಡಕ್ಷನಲ್ಲಿ ಇನ್ನೂ ಪಾಯಿಂಟ್ ಬರೀಬೇಕು, ತಮ್ಮನ್ನು ತಾವೇ ಮೋಟಿವೇಟ್ ಮಾಡಿದ್ದಾರೆ. ಸೊ ಇಂಥ ಜನ ಇರುವಾಗ ಡೆಫಿನೆಟ್ಲಿ ಅವ್ರು ಪಾಸ್ ಆಗ್ತಾರೆ ಫ್ರೆಂಡ್ಸ್ ಎಕ್ಸಾಮಲ್ಲಿ. ಅದ್ರ ಹಿಂದೆ ಪ್ರಯತ್ನ ನೋಡಿ. ನೀವು ಎಷ್ಟು ಎಸ್ಸೆಗಳನ್ನ ಬರೆದಿದ್ದೀರಾ, ಸ್ವಂತಾಗಿ ಎಷ್ಟು ಬರೆದಿದ್ದೀರಾ, ಐ ಆಮ್ ಆಸ್ಕಿಂಗ್ ಸ್ವಂತಾಗಿ. ಸೊ ಬೇರೆ ಕಡೆ ನೋಡಿ ಬೇರೆದವ್ರದ್ದು ಕಾಪಿ ಮಾಡಿ ಬರೆಯೋದಲ್ಲ, ನಿಮ್ಮದೇ ನೋಡಿ ಯಾವ ಥರ ಬರಿಬೇಕು ಅಂತ ನಾನು ಮಾಡಿದ್ದು ನೋಡಿ, ಬೇರೆ ಯಾರ್ದಾದ್ರೂ ನೋಡಿ, ಬಟ್ ನಿಮ್ಮದೇ ಸ್ವಂತ ಬರ್ಕೊಳ್ಳಿ ಫ್ರೆಂಡ್ಸ್, ಅದು ನಿಮಗೆ ಉಪಯೋಗ ಆಗುತ್ತೆ. ಓಕೆ, ಸೊ ಅವರ ಒಂದು ಪ್ರಬಂಧವನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಆ ಥರ ಪ್ರಯತ್ನ ಇದ್ದರೆ ಫಲ ಸಿಕ್ಕೇ ಸಿಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ, ನೀವು ಎವ್ರಿ ಟೈಮ್ ಈ ಒಂದು ಪ್ರಬಂಧಗಳ ಬಗ್ಗೆ ವಿಚಾರ ಮಾಡೋದ್ರಿಂದ ನಿಮ್ಗೇನಾಗುತ್ತೆ, ಯಾವ ಥರ ಸಮಯವನ್ನು ನಿರ್ವಹಣೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಒಂದು ಟ್ರಾನ್ಸ್ಲೇಷನ್ ಆದರೂ ಬಿಟ್ಟು ಬರ್ತೀರಾ, ಇಲ್ಲಾಂದರೆ ಪ್ರಿಸೈಸ್ ಆದರೂ ಬಿಟ್ಟು ಬರ್ತೀರಾ, ಎಸ್ಸೆ ಆದರೂ ಕನ್ಕ್ಲೂಷನ್ ಬರೆದೇ ಅರ್ಧ ಬರೆದು ಬಿಟ್ಟು ಬರ್ತೀರಾ. ಸೊ ಹೌ ಕ್ಯಾನ್ ಯು ಕ್ಲಿಯರ್? ನೋಡಿ 50,000 ಜನ ಕಾಂಪಿಟೇಷನಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ, ಮೇಲಿನ 4,000 ಬಿಡಿ, 50,000ದಲ್ಲಿ 545 ಮಾತ್ರ ಪೋಸ್ಟ್ ಇದ್ದಾವೆ. ಸೊ ಅಂದರೆ ನೀವು ಎಷ್ಟು ಮೆಟಿಕ್ಯುಲಸ್ ಆಗಿ ಎಷ್ಟು ಹಾರ್ಡ್ ಪ್ರಯತ್ನವನ್ನು ಮಾಡಬೇಕು ಅಂತ ನೀವೇ ಇಮ್ಯಾಜಿನ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ನೀವೇನಾದರೂ ಅಷ್ಟೊಂದು ಪ್ರಯತ್ನವನ್ನು ಮಾಡಲಿಲ್ಲ ಅಂದರೆ, ಸೊ ವೈ ಶುಡ್ ಯು ಕ್ಲಿಯರ್, ನೀವ್ಯಾಕೆ ಪಾಸ್ ಆಗಬೇಕು ಓಕೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ನೋಡಿ, ನಿಮ್ಮ ಸಮಯ ನಿರ್ವಹಣೆ ಅನ್ನೋದು ನಿಮ್ಮ ಕೈಯಲ್ಲಿದೆ. ಇದನ್ನು ನೀವು ಯಾವ ಥರ ನಿರ್ವಹಣೆ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಸಮಯವನ್ನು ಸರಿಯಾಗಿ ನೀವು ನಿಭಾಯಿಸಬೇಕು ಅಂದರೆ ಎವ್ರಿ ಡೇ ಪ್ರಾಕ್ಟೀಸ್ ಬೇಕೇ ಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ಎಡಿಟ್ ಆ್ಯಂಡ್ ರಿವೈಸ್. ನೋಡಿ, ನೀವು ಬರೆದಿಟ್ಟಿರೋಂಥ ಎಸ್ಸೆಗಳನ್ನು ಸರಿಯಾದ ರೀತಿಯಲ್ಲಿ ರಿವಿಷನ್ ಮಾಡಿ, ಯಾವುದೇ ಪಾಯಿಂಟ್ ಮಿಸ್ ಆಗದೆ ಇರುವಾಗ ಬರೀರಿ ಆ್ಯಂಡ್ ಅದನ್ನು ಎಡಿಟ್ ಮಾಡಿ. ಫಾರ್ ಎಕ್ಸಾಂಪಲ್, ಸೊ ನೀವು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಓದ್ತಿದ್ದೀರಾ ಅಂದರೆ ಕರೆಂಟ್ ಅಫೇರ್ಸಲ್ಲಿ ನೀವು ಓದ್ತಾ ಇರುವಂಥ ಟಾಪಿಕ್ಗೆ ರಿಲೇಟೆಡ್, ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 28 ಬಗ್ಗೆ ಆಗಿರ್ಬೋದು, ಯಾವುದೇ ಎಸ್ಸೆ ಆಗಿರಲಿ, ನೀವು ಓದ್ತಾ ಇರುವಂಥ ಮ್ಯಾಗ್ಝಿನಲ್ಲಿ ಆ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಬಂದಿದ್ದಾವೆಂದೇ ಅದನ್ನು ನೀವೇ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೋಡಿ, ನಾನೇನಾದರೂ ಆ ಕರೆಂಟ್ ಅಫೇರ್ಸ್ ಪಾಯಿಂಟ್ಸ್ಗಳನ್ನು ನಿಮ್ಗೆ ಕೊಟ್ಬಿಟ್ರೆ ಏನು ಮಾಡ್ತೀರಾ? 2,000, 3,000, 5,000, 10,000 ಜನ ಯಾರು ಎಸ್ಸೆನ ನೋಡ್ತಿದ್ದೀರೋ ಸೇಮ್ ಪಾಯಿಂಟ್ ಬರಿತೀರಾ? ನನಗೆ ಬೇಡ ಫ್ರೆಂಡ್ಸ್. ಯಾರು ಚೆಕ್ ಮಾಡ್ತಿದ್ದಾರೋ ಅವ್ರಿಗೆ ಡೆಫಿನೆಟ್ಲಿ ಅನಿಸುತ್ತೆ ನೀವೆಲ್ಲ ಏನೋ ಕಾಪಿ ಮಾಡಿದ್ರು ಅಥವಾ ಎಲ್ಲರೂ ಒಂದೇ ಪಾಯಿಂಟ್ ಬರೆದ್ರಿ, ಯಾರಿಗಾದರೂ ಡೌಟ್ ಬರುತ್ತೆ ಫ್ರೆಂಡ್ಸ್. ಸೊ ಲೆಟ್ಸ್ ಬಿ ಕ್ಲಿಯರ್ ಇನ್ ದಿಸ್. ಸೊ ದಯವಿಟ್ಟು ನಿಮ್ಮದೇ ಆದಂಥ ಒಂದು ಉದಾಹರಣೆಗಳನ್ನು ಬರಿತಾ ಹೋಗಿ, ದೆನ್ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ ವೆರಿ ಗುಡ್ ಎಸ್ಸೆ, ಯು ಕ್ಯಾನ್ ಫೆಚ್ ವೆರಿ ಗುಡ್ ಮಾರ್ಕ್ಸ್. ಓಕೆ, ಎಸ್ಸೆಗಳನ್ನ ಕೇರ್ಫುಲ್ಲಾಗಿ ಬರೀರಿ. ಫಸ್ಟ್ ಅದೇ ಇರೋದ್ರಿಂದ ನಿಮ್ಮದು ಏನಾಗಿರುತ್ತೆ ಅಂದರೆ, ಒಂದು ಚೆನ್ನಾಗಿರುವಂಥ ಎಸ್ಸೆನ ಬರೆದ್ರೆ ಈವನ್ ಟ್ರಾನ್ಸ್ಲೇಷನ್ಗೂ ಕೂಡ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಬರಬಹುದು. ಚೆನ್ನಾಗಿ ಮಾಡಿರಬೇಕು, ಬಟ್ ಎಸ್, ಫಸ್ಟ್ ಇಂಪ್ರೆಷನ್ ಚೆನ್ನಾಗಿ ಮಾಡಿದರೆ ನಿಮಗೆ ನೆಕ್ಸ್ಟ್ ಈವನ್ ಪ್ರಿಸೈಸ್ ಆಮೇಲೆ ಟ್ರಾನ್ಸ್ಲೇಷನ್ಗೂ ಕೂಡ ಉತ್ತಮವಾದಂಥ ಅಂಕಗಳು ಬರ್ಬೋದು ಫ್ರೆಂಡ್ಸ್. ಓಕೆ, ಸೊ ಇವಿಷ್ಟು ನಾನು ಟಿಪ್ಸ್ನ ಶೇರ್ ಮಾಡಬೇಕಾಗಿತ್ತು. ಸೊ ಬರೀ ಅದು ಆಯಿತು ಇದು ಆಯಿತು ಕಂಪ್ಲೇಂಟ್ ಮಾಡೋದು, ಕಮೆಂಟ್ ಮಾಡೋದನ್ನು ಬಿಟ್ಟು ಬೆಟರ್
ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆಯದು. ಸೆಕೆಂಡ್ ಪೇಪರ್ ಇಲ್ಲಿವರೆಗೂ ಯಾರು ಓದಿದಿರೋ ಜಸ್ಟ್ ರಿವಿಷನ್ ಮಾಡಿ, ಅದರೊಳಗೂ ಓಲ್ಡ್ ಕ್ವಶನ್ಸ್ಗಳನ್ನು ರಿವಿಷನ್ ಮಾಡಿ, ಹೊಸದನ್ನು ಜಾಸ್ತಿ ಓದಬೇಡಿ. ಯಾಕಂದರೆ ರಿವಿಷನ್ ಮಾಡಿದರೆ ಏನು ಓದಿದ್ದು ಉಪಯೋಗ ಆಗೋದಿಲ್ಲ ಫ್ರೆಂಡ್ಸ್ ನನ್ನ ಪ್ರಕಾರ. ನೋಡಿ, ರಷ್ಯಾ ಯುಕ್ರೇನ್ ಸಂಘರ್ಷ ಜಾಗತಿಕ ಆರ್ಥಿಕತೆ ಮೇಲೆ ಪ್ರಭಾವ. ನೋಡಿ, ಜಾಗತಿಕ ಆರ್ಥಿಕತೆ ಮೇಲೆ ಮತ್ತು ಭಾರತೀಯ ಆರ್ಥಿಕತೆ ಮೇಲೂ ಕೂಡ ಸೇಮ್ ಪ್ರಭಾವಗಳನ್ನು ನೀವು ಬರಿಬಹುದು. ಓಕೆ, ಸೊ ಯುಕ್ರೇನ್ ರಷ್ಯಾ ಕಾನ್ಫ್ಲಿಕ್ಟಿಂದಾಗಿ ಗ್ಲೋಬಲ್ ಎಕನಾಮಿಕ್ ಇಂಪ್ಯಾಕ್ಟ್ಗಳು ಏನಾಗಿದ್ದಾವೆ ಅಂತ ನೋಡೋಣ ಫ್ರೆಂಡ್ಸ್, ಒನ್ ಬೈ ಒನ್. ನೀವು ಕೊಟೇಶನ್ ಮೂಲಕ ಶುರು ಮಾಡ್ಬೋದು, ಆರ್ ಎಲ್ಸ್ ನಿಮ್ಮ ಪ್ರಕಾರ ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆನೇ ಇತಿಹಾಸವನ್ನು ಒಂದು 2 ಲೈನಲ್ಲಿ ಬರೆದು ಶುರು ಮಾಡ್ಬೋದು. ಓಕೆ, ನೋಡಿ, ಯುದ್ಧದಲ್ಲಿ ಯಾವತ್ತಿದ್ರೂ ಗೆದ್ದವನು ಸೋತವನು ಡೆಫಿನೆಟ್ಲಿ ಸತ್ತ. ಓಕೆ, ಅಂದರೆ ಇಲ್ಲಿ ಯಾರು ವಿನ್ನರ್ಸ್ ಇಲ್ಲ ಅಂತ ಅರ್ಥ. ಸೊ ಅದರಿಂದ ಯುದ್ಧಗಳು ನಿಲ್ಲಬೇಕು, ಮನುಕುಲ ಬೆಳಿಬೇಕು ಅಂದರೆ ಅಥವಾ ಮನುಷ್ಯ ಉದ್ಧಾರ ಆಗಬೇಕು ಅಂದರೆ ಯುದ್ಧಗಳನ್ನ ನಿಲ್ಲಿಸಬೇಕು ಅಂತ ನೀವು ಬರಿಬೋದು. ನೆಕ್ಸ್ಟ್ ನೋಡಿ, ಮೋದಿಜಿಯವರು ಒಂದು ಮಾತು ಹೇಳಿದ್ದಾರೆ ಫ್ರೆಂಡ್ಸ್, ಅಥವಾ ಇದರಿಂದನೂ ನೀವು ಸ್ಟಾರ್ಟ್ ಮಾಡ್ಬೋದು. 21ನೇ ಶತಮಾನ ಯುದ್ಧಗಳನ್ನು ಮಾಡುವ ಕಾಲ ಅಲ್ಲ, ಎಲ್ಲರೂ ಹೊಂದಿಕೊಂಡು ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸುವ ಸಮಯ. ಇಲ್ಲಿ ಯುದ್ಧಗಳನ್ನು ಮಾಡಿ ಸಮಯ ಹಾಳು ಮಾಡ್ಕೋಬೇಡಿ ಅಂತ ಮೋದಿಜಿಯವರು ಹೇಳಿದರು ಫ್ರೆಂಡ್ಸ್. G20 ಮೀಟಿಂಗಲ್ಲಿ ಕರೆ ಕೊಟ್ಟಿದ್ದಾರೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮೀಟಿಂಗಲ್ಲಿ ಕರೆ ಕೊಟ್ಟಿದ್ದಾರೆ, G7 ಮೀಟಿಂಗ್ ಹೋದಲ್ಲೂ ಕೂಡ ಇದೇ ಒಂದು ಸ್ಟ್ಯಾಂಡನ್ನು ತಗೊಂಡಿದ್ದಾರೆ. ಇಟ್ ಮೀನ್ಸ್ ಅ ಲಾಟ್ ಫಾರ್ ವರ್ಲ್ಡ್. ಸೊ ನಮ್ಮ ನಾಯಕರು ಇದನ್ನು ಹೇಳ್ತಿದ್ದಾರೆ ಫ್ರೆಂಡ್ಸ್, ಇದರಿಂದನೂ ನೀವು ಶುರು ಮಾಡ್ಬೋದು. ನೋಡಿ, ಯುಕ್ರೇನ್ ಮತ್ತು ರಷ್ಯಾ ಇದಾವಲ್ವಾ, ಇವುಗಳನ್ನ ಜಗತ್ತಿನ ಈ ಅತಿ ಹೆಚ್ಚು ಗೋಧಿಯನ್ನು ಬೆಳೆಯುವಂಥ ದೇಶ ಆಗಿದ್ದಾವೆ. ಈ ದೇಶಗಳು ಜಗತ್ತಿನ ಆರ್ಥಿಕತೆಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಕೂಡ ಕೊಡ್ತವೆ. ಸೊ ಆದ್ದರಿಂದ ಆರ್ಥಿಕ ಬೆಳವಣಿಗೆ ಮೇಲೆ ಈ ದೇಶಗಳ ನಡುವೆ ಆಗ್ತಾ ಇರುವಂಥ ಯುದ್ಧ ದುಷ್ಪರಿಣಾಮವನ್ನು ಬೀರಿದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಥರನೂ ಬರಿಬೋದು ನೀವು. ಹಣದುಬ್ಬರ ದರವನ್ನು ಜಗತ್ತಿನಾದ್ಯಂತ ಹೆಚ್ಚು ಮಾಡಿದೆ. ಅಂದರೆ ಒಂದು ದೇಶ ಅಲ್ಲ, ಜಗತ್ತಿನಾದ್ಯಂತ ಹಣದುಬ್ಬರ ಹೆಚ್ಚಾಗಿದೆ. ಹೀಗಾಗಿ ಆರ್ಥಿಕ ಅನೇಕ ಬಿಕ್ಕಟ್ಟುಗಳು ಉಂಟಾಗಿದ್ದನ್ನು ಕಾಣ್ತೀವಿ. ಇಡೀ ವಿಶ್ವ ಆರ್ಥಿಕತೆ ನಿಧಾನಗತಿ ಆಮೆಗತಿಯಲ್ಲಿ ಚಲಿಸ್ತಾ ಇರೋದನ್ನು ನೋಡ್ತೀವಿ. ಅದು ಆದಮೇಲೆ ವೇಗವಾಗಿ ಹರಡುತ್ತಿರುವಂಥ ಹಣದುಬ್ಬರ ಬಡ ರಾಷ್ಟ್ರಗಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಾ ಇರೋದನ್ನು ನಾವು ಕಾಣ್ತೀವಿ. ರಷ್ಯಾ ಮತ್ತು ಯುಕ್ರೇನ್ ಸಾಮಾನ್ಯವಾಗಿ ಹೆಚ್ಚು ಸರಕುಗಳನ್ನು ಉತ್ಪಾದಿಸುವ ದೇಶಗಳಾಗಿದ್ದು, ಯಾವಾಗಿಂದ ಯುದ್ಧ ನಡೆದಿದೆಯೋ ಆ ಉತ್ಪಾದನೆ ಕೂಡ ಕಡಿಮೆಯಾಗಿದೆ. ಹೆಚ್ಚು ಸರಕುಗಳು ಅಂದಲ್ಲಿ ಅದರಲ್ಲೂ ತೈಲವನ್ನು ಉತ್ಪಾದನೆ ಮಾಡೋದ್ರಲ್ಲಿ ಈ ದೇಶಗಳು ಹೆಸರುವಾಸಿಯಾಗಿದ್ದು. ನೋಡಿ, ತೈಲ ಅಂದಾಗ ಓನ್ಲಿ ವೆಹಿಕಲ್ಗೆ ಹಾಕುವಂಥ ತೈಲ ಅಲ್ಲ, ಈವನ್ ಎಡಿಬಲ್ ಆಯಿಲ್ ಕೂಡ ಉತ್ಪಾದನೆ ಮಾಡುವುದರಲ್ಲೂ ಕೂಡ ಈ ದೇಶಗಳು ಮುಂಚೂಣಿಯಲ್ಲಿದ್ದು. ಅದಕ್ಕೆ ನೋಡಿ, ರಷ್ಯಾ ಯುಕ್ರೇನ್ ವಾರ್ ಶುರುವಾದಾಗ ಈ ಅಡಿಗೆಗೆ ಬಳಸುವಂಥ ಆಯಿಲ್ ಏನಿದೆಯೋ ಅದರ ಕಾಸ್ಟ್ ಹೆಚ್ಚಿಗೆ ಆಗಿದೆ ಅಲ್ವಾ. ಸೊ ಹೀಗಾಗಿ ಆಗ್ತಾ ಇರುವಂಥ ಯುದ್ಧದಿಂದ ರಷ್ಯಾ ಯುಕ್ರೇನ್ ಇಸ್ರೇಲ್ ಪ್ಯಾಲೆಸ್ತೈನ್ ಮಾತ್ರ ಸಫರ್ ಆಗ್ತಾ ಇಲ್ಲ, ಎಂಟೈರ್ ಜಗತ್ತೇ ಇದರಿಂದ ಸಫರ್ ಆಗ್ತಾ ಇದೆ. ನೀವು ಈ ಥರನೂ ಬರಿಬೋದು. ನಾನೇನು ಮಾಡ್ತೀನಿ ಅಂದರೆ, ನಾನು PDF ಹಾಕಿರ್ತೀನಿ, ಬಟ್ ನಾನು ಹೆಚ್ಚಿನ ಪಾಯಿಂಟನ್ನು ಬೇರೆ ಪಾಯಿಂಟ್ಸ್ನ ಹೇಳ್ತೀನಿ ಫ್ರೆಂಡ್ಸ್, ನೀವು ಅದಕ್ಕೆ ನೋಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದು. ಓಕೆ, ಯುಕ್ರೇನ್ ಮತ್ತು ರಷ್ಯಾದಂಥ 2 ಬಿಗ್ ಆರ್ಥಿಕತೆಗಳೇನಿದಾವೆ, ಜಾಗತಿಕ ರಫ್ತಿನಲ್ಲಿ 30% ಪಾಲುದಾರಿಕೆಯನ್ನು ಹೊಂದಿದ್ದಾವೆ. ಅಂದರೆ ಈ 30% ಪಾಲುದಾರಿಕೆ ಕಡಿಮೆ ಆಗಿದೆ ಅಂದರೆ, ಬರ್ತಾ ಇಲ್ಲ ಅಂದರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಅಂದರೆ, ಉಳ್ಕಿದ್ದನ್ನು ಯಾರು ಮಾಡ್ಬೇಕು? ಹಂಗಂದ್ರೆ ಈ 30% ಉತ್ಪಾದನೆಯನ್ನು ಯಾರು ಮಾಡ್ತಾರೆ ಫ್ರೆಂಡ್ಸ್? ಈ ದೇಶಗಳು ಮಾಡ್ತಾ ಇಲ್ಲ ಯುದ್ಧದಿಂದ ಅಂದರೆ. ಓಕೆ, ಹೀಗಾಗಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಹೆಚ್ಚಿಗೆ ಆಗ್ತಾ ಇದೆ. ಚಾಲ್ತಿ ಖಾತೆಯ ಕೊರತೆಗಳು ಎಲ್ಲ ದೇಶಗಳಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಹಿಂಗಂದ್ರೆ ಏನು? ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಸನ್ನು ಬ್ಯಾಲೆನ್ಸ್ ಮಾಡೋದನ್ನು ಕುರಿತು ಈ ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಹೇಳುತ್ತೆ. ನಮ್ಮ ದೇಶದಲ್ಲಿ ಏನಾದರೂ ಎಕ್ಸ್ಪೋರ್ಟ್ಗಿಂತನೂ ಇಂಪೋರ್ಟ್ ಜಾಸ್ತಿ ಆದು ಅಂದರೆ ಈ ಖಾತೆಯಲ್ಲಿ ಕೊರತೆ ಉಂಟಾಗುತ್ತೆ. ಸೊ ಇದು ಕೂಡ ಆಗ್ತಾ ಇದೆ. ಇನ್ನು ಪೆಟ್ರೋಲಿಯಂ ಅಂತ ಅಂದಾಗ ಆಸಿಯನ್ ಆರ್ಥಿಕತೆ ಆಗಿರ್ಬೋದು, ಭಾರತ ಆಗಿರ್ಬೋದು, ಕೆಲವು ಪೆಸಿಫಿಕ್ ದ್ವೀಪಗಳಾಗಿರ್ಬೋದು, ಇವೆಲ್ಲವೂ ಕೂಡ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಯುಕ್ರೇನ್ ಮತ್ತು ರಷ್ಯಾದ ಒಂದು ಯುದ್ಧದಿಂದ ಇಂಧನ ಬೆಲೆಗಳು ಕೂಡ ಗಗನಕ್ಕೇರಿದ್ದನ್ನು ಕಾಣ್ತೀವಿ. ಸೊ ಈವನ್ ಆಹಾರ ಧಾನ್ಯಗಳ ಬೆಲೆ ಕೂಡ ಗಗನಕ್ಕೇರಿದ್ದನ್ನು ಕಾಣ್ತೀವಿ. ಡೀಸೆಲ್, ಪೆಟ್ರೋಲ್, ಸೊ ಸಸ್ಯಜನ್ಯ ಎಣ್ಣೆ, ಅದೇ ನಾನು ಎಡಿಬಲ್ ಆಯಿಲ್ ಅಂತ ಹೇಳಿದ್ನೋ, ಇದ್ರ ಎಲ್ಲದರ ರೇಟ್ ಕೂಡ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಈ ಒಂದು ರಷ್ಯಾ ಯುಕ್ರೇನ್ ವಾರ್. ಅದು ಆದಮೇಲೆ ಈಗ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಯುದ್ಧಗಳು ಕೂಡ ಆಗಿದ್ದಾವೆ. ನೋಡಿ, ರಷ್ಯಾ ಮತ್ತು ಯುಕ್ರೇನ್ ಸಂಘರ್ಷ ತೈಲದಿಂದ
ಅನಿಲ ಮತ್ತು ಇವನ್ ಗೋಧಿಗೆ ಹೆಚ್ಚು ಹೆಸರುವಾಸಿಯಾಗಿದ್ದು ಫ್ರೆಂಡ್ಸ್. ಈ ಸಂದರ್ಭ ಏನಾಗಿತ್ತು ಅಂದರೆ ರಷ್ಯಾ ಯುಕ್ರೇನ್ ವಾರ್ ಶುರು ಆಗಬೇಕಂದ್ರೆ ಜಗತ್ತು ಜಸ್ಟ್ ಕೋವಿಡ್-19 ಮುಗಿಸಿ ಹೊರಗೆ ಬರ್ತಾ ಇತ್ತು. ಸೊ ಇನ್ನೇನು ರಿಕವರಿ ಆಗಬೇಕು ಅನ್ನೋದ್ರಲ್ಲೇ ಈ ಯುದ್ಧ ಸಂಭವಿಸಿತು. ದ್ಯಾಟ್ಸ್ ವೈ ಸೊ ಇದನ್ನು ತಡೆಗಟ್ಟುವುದು ತುಂಬ ಅವಶ್ಯಕತೆ ಆಗಿತ್ತು. ಆದ್ದರಿಂದ ಜಗತ್ತಿನಾದ್ಯಂತ ಹಣದುಬ್ಬರ ಸಮಸ್ಯೆ ಆಗ್ತಾ ಇದೆ. ಓಕೆ, ಇನ್ನು ಕಚ್ಚಾ ತೈಲ ಬೆಲೆಗಳು ಏರುತ್ತಲೇ ಇದ್ದಾವೆ. ಓಕೆ, ಅದ್ರ ಜೊತೆಗೆ ಶೆಲ್ ಮತ್ತು BP ಅಂತ ಕಂಪನಿಗಳು ರಷ್ಯಾದಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡಿದ್ದಾವೆ. ಯಾಕಂದರೆ ಯುದ್ಧ ನಡೀತಾ ಇದೆ ಫ್ರೆಂಡ್ಸ್. ಓಕೆ, ಸೊ ರಷ್ಯಾ ವಿಶ್ವದ 3ನೇ ಅತಿ ದೊಡ್ಡ ತೈಲ ಉತ್ಪಾದಕ ದೇಶ ಕೂಡ ಆಗಿದೆ ಫ್ರೆಂಡ್ಸ್. 3ನೇ ದೇಶ. ಓಕೆ, ನಿಮ್ಗೆ ಗೊತ್ತಿರಲಿ 2023ರಲ್ಲಿ ಅತಿ ಹೆಚ್ಚು ತೈಲವನ್ನು ಭಾರತ ಯಾವ ದೇಶದಿಂದ ತರಿಸ್ಕೊಂಡಿದೆ ಅಂದರೆ ಅದು ರಷ್ಯಾದಿಂದ. ಓಕೆ, ಆ್ಯಂಡ್ ರಷ್ಯಾ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಇಂಡಿಯಾ. ಓಕೆ, ಸೌದಿ ಅರೇಬಿಯಾ ಮತ್ತು ಒಪೆಕ್ ನಂಥ ಒಂದು ಒಕ್ಕೂಟ ದೇಶಗಳನ್ನ ಬಿಟ್ಟರೆ ನೆಕ್ಸ್ಟ್ ಪ್ರಭಾವಶಾಲಿ ದೇಶ ಅಂದರೆ ಡೆಫಿನೆಟ್ಲಿ ರಷ್ಯಾ ಆಗಿದೆ. ಇವತ್ತು ಯುದ್ಧ ನಡೀತಾ ಇರೋದ್ರಿಂದ ನಮಗೆ ಈ ಮೆಟೀರಿಯಲ್ಗಳು ಸಿಗ್ತಾ ಇಲ್ಲ ಫ್ರೆಂಡ್ಸ್. ನೋಡಿ, ಇವೆಲ್ಲ ಪಾಯಿಂಟ್ಸ ನಾನು ಹೇಳ್ತಾ ಇರೋದು. ರಷ್ಯಾದ ಮೇಲೆ US ಸ್ಯಾಂಕ್ಷನ್. ನೋಡಿ, ಅಮೆರಿಕ ಸ್ಯಾಂಕ್ಷನ್ ಹೇರ್ತಾ ರಷ್ಯಾದ ಜೊತೆಗೆ ಯಾರು ಕೂಡ ಇಂಪೋರ್ಟ್ ಎಕ್ಸ್ಪೋರ್ಟ್ಗಳನ್ನ ಮಾಡಬಾರ್ದು, ರಷ್ಯಾ ದೇಶಕ್ಕೆ ಬೇಕಾದಂಥ ಸಾಮಾನುಗಳನ್ನ ಯಾರು ಕಳಿಸಬಾರ್ದು, ಆ ದೇಶದಿಂದ ಸಾಮಾನುಗಳನ್ನ ತಗೋಬಾರ್ದು, ಇದರಿಂದ ಆ ದೇಶಕ್ಕೆ ಪ್ರಮೋಷನ್ ಸಿಗುತ್ತೆ, ಇದರಿಂದ ಅದು ಯುದ್ಧವನ್ನು ಹೆಚ್ಚಿಗೆ ಮಾಡುತ್ತೆ ಅಂತ ಕೂಡ ಹೇಳ್ತು. ಅದರೊಂದಿಗೆ ಈವನ್ ರಷ್ಯನ್ ಕರೆನ್ಸಿಯನ್ನು ಯಾರು ಎಕ್ಸೆಪ್ಟ್ ಮಾಡಬಾರ್ದು ಓಕೆ ಅಂತ ಕೂಡ ಹೇಳಿದ್ದನ್ನು ಕಾಣ್ತೀವಿ. ಸ್ವಿಫ್ಟ್ ಅನ್ನುವಂಥ ಒಂದು ಜಾಗತಿಕ ಹಣಕಾಸು ಪಾವತಿ, ಇದರಿಂದ ರಷ್ಯಾನ ಸಸ್ಪೆಂಡ್ ಮಾಡಿದ್ದನ್ನು ಕೂಡ ಕಾಣ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾರ್ಮಲಿ ಭಾರತ ಏನಾದರೂ ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲ ತಗೊಳುತ್ತೆ ಅಂದರೆ ಸೊ ಯಾವ ಇಂಡಿಯಾದ ಕರೆನ್ಸಿಯಲ್ಲಿ ರಷ್ಯಾಗೆ ಈ ಪೇಮೆಂಟನ್ನು ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದೆ. ಯಾವುದ್ರ ಥ್ರೂ? ಈ ಸ್ವಿಫ್ಟ್ ಜಾಗತಿಕ ಹಣಕಾಸು ಪಾವತಿ ಮಾಡುವಂಥ ವ್ಯವಸ್ಥೆಯಿಂದ. ಸೊ ನಾವು ಆ ಥರ ಮಾಡ್ಬೋದಿತ್ತು, ಬಟ್ US ಸ್ಯಾಂಕ್ಷನ್ ಹಾಕಿದ್ರಿಂದ ಇದ್ರ ಮೇಲೂ ಕೂಡ ಹೊಡೆತ ಬಿದ್ದಿದೆ ಫ್ರೆಂಡ್ಸ್. ಓಕೆ, ಅದು ಆದಮೇಲೆ ನಮ್ಮ ದೇಶವನ್ನು ನೋಡಿದಾಗ ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸಿದೆ. ಇದರ ಬಗ್ಗೆ ಇವನ್ ನಾವು ಯಾವ ಥರ ಈ ಕ್ರೈಸಸ್, ಇವು ದೇಶಗಳು ಇಂಪೋರ್ಟ್ ಮಾಡೋದನ್ನು ಬಿಟ್ಟಿರೋದ್ರಿಂದ ಆಗಿರುವಂಥ ಕ್ರೈಸಿಸಿಂದ ಯಾವ ಥರ ಹೊರಗೆ ಬರಬೇಕು ಅಂತ ಅದಕ್ಕೊಂದು ಪ್ಲ್ಯಾನ್ ಮಾಡ್ತೀವಿ ಅಂತ ಇವನ್ ನಿರ್ಮಲಾ ಸೀತಾರಾಮನ್ ಜಿ ಅವರು ಹೇಳಿದರು ಫ್ರೆಂಡ್ಸ್. ನೋಡಿ, ಯುದ್ಧ ಡೆಫಿನೆಟ್ಲಿ ಇಂಪ್ಯಾಕ್ಟ್ ನಾನು ಮಾತಾಡ್ತಿದ್ದೀನಿ. ಯುದ್ಧಕ್ಕೆ ಕಾರಣಗಳ ಬಗ್ಗೆ ನಾನು ಇನ್ನೊಂದು ಚಾನಲಲ್ಲಿ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ನೀವು ಕಾರಣಗಳನ್ನು ನೋಡ್ಕೋಬೋದು. ಓಕೆ, ಬಟ್ ಏನೇನು ಇಫೆಕ್ಟ್ಗಳಾಗಿದ್ದಾವೆ ನಾವು ಒನ್ ಬೈ ಒನ್ ಹೇಳ್ತೀನಿ ಫ್ರೆಂಡ್ಸ್, ಬೇಗ ಕೂಡ ಹೇಳ್ತೀನಿ. ನೋಡಿ, ಕರೆನ್ಸಿ ಮೇಲೆ ಏನು ಪರಿಣಾಮ ಬೀರ್ತು ನೋಡಿ. ರಷ್ಯಾದ ರುಬೆಲ್ ಏನಿದೆಯೋ ಸೊ ಇದು ಕಡಲಾಚೆ ವ್ಯಾಪಾರದಲ್ಲಿ ಡಾಲರ್ ವಿರುದ್ಧ 30% ಕುಸಿತ ಆಗಿದ್ದನ್ನು ಕಾಣ್ತೀವಿ. ಎಸ್, ಎದಕ್ಕಂದರೆ ನಿಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಈ ಕರೆನ್ಸಿ ಮೇಲೆ ಪರಿಣಾಮ ಬೀರುತ್ತೆ. ಓಕೆ, ಸೊ ಹಣದ ಮೌಲ್ಯ ಕಡಿಮೆ ಆಗುತ್ತೆ, ಅದೇ ರಷ್ಯಾದ ಒಂದು ಹಣದ ಮೌಲ್ಯ ಕಡಿಮೆ, ಈ ಥರ ಆಗಿದ್ದನ್ನು ನಾವು ಕಾಣ್ತೀವಿ. ಇನ್ನು ರಷ್ಯಾದ ಸೆಕ್ಯುರಿಟಿಗಳ ಮಾರಾಟದ ಆದೇಶಗಳ ಅಮಾನತ್ತು ಅಂತ ಏನಿದೆಯೋ ಅಂದರೆ ನೋಡಿ, ರಷ್ಯಾಕ್ಕೆ ಏನಾದರೂ ದುಡ್ಡು ಬೇಕಾಗಿದೆ ಅಂದರೆ ಅವರ ಗೌರ್ಮೆಂಟ್ ಸೆಕ್ಯುರಿಟಿಗಳನ್ನು ಮಾರಿ ಶಾರ್ಟ್ ಟರ್ಮ್ಗಾಗಿ ದುಡ್ಡನ್ನು ತರಿಸ್ಕೋಬೋದು. ಬಟ್ ಅಮೇರಿಕ ಹಾಕಿರುವಂಥ ಸ್ಯಾಂಕ್ಷನಿಂದಾಗಿ ರಷ್ಯಾದ ಸೆಕ್ಯುರಿಟಿಗಳನ್ನು ಬೇರೆ ಯಾರು ಕೊಂಡ್ಕೋಬಾರ್ದು ಅಂತ ಅಮೇರಿಕ ಡಿಕ್ಲೇರ್ ಮಾಡಿದೆ. ಕೊಂಡ್ಕೊಂಡ್ರೆ ಅವ್ರ ಜೊತೆಗೆ ಡೆಫಿನೆಟ್ಲಿ ಅಮೇರಿಕ ಫ್ರೆಂಡ್ಶಿಪ್ಪನ್ನು ಇಟ್ಕೊಳ್ಳೋದಿಲ್ಲ ಅಂತ ಹೇಳಿದೆ. ಬಟ್ ಭಾರತಕ್ಕೆ ಎಕ್ಸಾಮ್ಷನ್ ಸಿಕ್ಕಿದೆ. ಸೊ ಇದೇ ಥರ ಭಾರತ ಮೇಂಟೈನ್ ಮಾಡಬೇಕು ಫ್ರೆಂಡ್ಸ್. ಓಕೆ, ಮಾಸ್ಕೋದ ಕೇಂದ್ರ ಬ್ಯಾಂಕನ್ನು ಅನುಮೋದಿಸಲು ಮತ್ತು ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ಘೋಷಿಸಿದ ಯೋಜನೆಗಳಿಗೆ ಪ್ರತಿಕ್ರಿಯಿಸಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಹೀಗೆ ಕೇಂದ್ರ ಬ್ಯಾಂಕ್ನಲ್ಲಿರುವಂಥ ಏನು ಸ್ಟಾಕ್ ಸೆಕ್ಯುರಿಟಿಗಳಿದ್ದಾವೆ ಸೊ ಅವುಗಳನ್ನು ಅಮಾನತು ಮಾಡಿದ್ದು ದೊಡ್ಡ ಹೊಡೆತ ಬಿದ್ದಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಗ್ರಾಹಕ ವಸ್ತುಗಳ ಕೊರತೆ, ಡೆಫಿನೆಟ್ಲಿ ಎಲ್ಲ ವಸ್ತುಗಳ ಕೊರತೆಗಳು ಆಗಿದ್ದನ್ನು ಕಾಣ್ತೀವಿ. ಈ ದೇಶಗಳಿಂದ ಏನು ನಾವು ತರಿಸ್ಕೋತಿದ್ದೀವೋ ಸೊ ಸರಕುಗಳು ಅಂತ ಅವುಗಳ ಮೇಲೆ, ಫಾರ್ ಎಕ್ಸಾಂಪಲ್ ಗೋಧಿ ಆಗಿರ್ಬೋದು, ಎಡಿಬಲ್ ಆಯಿಲ್ ಆಗಿರ್ಬೋದು, ಇವನ್ ಕ್ರೂಡ್ ಆಯಿಲ್ ಆಗಿರ್ಬೋದು, ವೆಪನ್ಸ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ವೆಪನ್ಸ್ ಬಾರೋರ್ ಫ್ರಮ್ ರಷ್ಯಾ, ಅದರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಿದ್ದನ್ನು ಕಾಣ್ತೀವಿ. ಇನ್ನು ಬ್ಯಾಂಕ್ ರನ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೋಡಿ, USA ಮತ್ತು ಯುರೋಪಿಯನ್ ಯೂನಿಯನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಕೆನಡಾ, ರಷ್ಯಾದಂಥ ಸೆಂಟ್ರಲ್ ಬ್ಯಾಂಕುಗಳು ತಮ್ಮ ಹತ್ರ ಇರುವಂಥ ಸ್ವತ್ತುಗಳನ್ನು ಅಂದರೆ ಈ ಒಂದು ರಷ್ಯಾ ಮತ್ತು ಯುಕ್ರೇನ್ ಯುದ್ಧಗಳಿಗೆ ಯಾವುದೇ ರೀತಿಯಾದಂಥ ಬೆಂಬಲಗಳನ್ನು ಇವ್ರು ಕೊಡ್ತಾ ಇಲ್ಲ. ಎಸ್, ಅಮೇರಿಕ ಏನೋ ಬೆಂಬಲ ಕೊಡ್ತಾ ಇದೆ. ಯಾಕೆ ಬೆಂಬಲ ಕೊಡ್ತಾ ಇದೆ? ಇವನ್ ಲೋನ್ ಕೂಡ ಕೊಡ್ತಿದೆ. ನಾಳೆ
ಯಾವುದೇ ದೇಶ, ಯುಕ್ರೇನ್ ಆಗಿರ್ಬೋದು ಅಥವಾ ಇಸ್ರೇಲ್ ಆಗಿರ್ಬೋದು, ಅವ್ರೇನಾದರೂ ಅಮೇರಿಕಾದ ಸಹಾಯ ತಗೋತಾರೆ ಅಂದರೆ ದೇ ಹ್ಯಾವ್ ಟು ರೀಪೇ ಬ್ಯಾಕ್. ಓಕೆ, ಅವರು ವಾಪಸ್ ಪೇ ಮಾಡಲೇಬೇಕಲ್ವಾ. ಸೊ ಇದರಿಂದ ಇವನ್ ಬ್ಯಾಂಕ್ ರನ್ ಕೂಡ ಆಗ್ತಾ ಇದೆ ಅಂತ ನೀವು ಬರಿಬೋದು ಫ್ರೆಂಡ್ಸ್. ತೈಲ ಬೆಲೆಗಳ ಏರಿಕೆ ಆಗ್ತಾ ಇದೆ, ತೈಲ, ಅನಿಲ, ಲೋಹಗಳು, ಇವನ್ ಲೋಹಗಳ ಬೆಲೆಗಳಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಕೃಷಿ ಉತ್ಪನ್ನಗಳಲ್ಲಿ ಜಾಗತಿಕ ಉತ್ಪಾದನೆಯಲ್ಲಿ ನಾವು ನೋಡಿದಾಗ ಡೆಫಿನೆಟ್ಲಿ ಈ ಒಂದು ಬ್ರೆಂಟ್ ಕ್ರೂಡ್ ಆಯಿಲ್ ಬ್ಯಾರಲ್ಗೆ ಸೊ 104 ರೂಪಾಯಿನ ಮೀರಿದ್ದನ್ನು ಕಾಣ್ತೀವಿ. ಓಕೆ, ಸೊ ಈ ಥರ ಯಾವ ಥರ ಪ್ರಭಾವಗಳು, ಆರ್ಥಿಕವಾಗಿ ಪ್ರಭಾವಗಳು ಬೀರ್ತಿದ್ದಾವೆ ನಮ್ಮ ದೇಶದ ಮೇಲೂ ಸೇಮ್ ಇದಾವ. ಇದೇ ಪಾಯಿಂಟ್ಸ್ನ ನೀವು ಬಳಸ್ಬೋದು ಫ್ರೆಂಡ್ಸ್. ಜಾಗತಿಕ ಆರ್ಥಿಕತೆ ಮೇಲೆ ಏನೇನು ಪ್ರಭಾವ ಬೀರ್ತಾ ಇದ್ದಾವೆ, ಹೆಚ್ಚುತ್ತಿರುವ ಡೆಫಿನೆಟ್ಲಿ ಕಾಳಜಿ, ಯುಕ್ರೇನ್ ಮೇಲೆ ರಷ್ಯಾದ ದಾಳಿ ನಡೆಸ್ತಾ ಇರೋದ್ರಿಂದ ನಿನ್ನೆ ಪೇಪರ್ನ ನೀವು ತೆಗೆದು ನೋಡಿ, 150 ಮಂದಿನ ಮತ್ತೆ ಅಟ್ಯಾಕ್ ಮಾಡಲಾಗಿದೆ ಅಂತ ಹೇಳಿಬಿಟ್ಟು ಬಂದಿದೆ ಫ್ರೆಂಡ್ಸ್. ಸೊ ಜಗತ್ತಿನಾದ್ಯಂತ ಆಹಾರದ ಬೆಲೆಗಳು ಡೆಫಿನೆಟ್ಲಿ ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತೀವಿ. ಹೀಗಾಗಿ ಹೂಡಿಕೆಗಳು ಕೂಡ ಕಡಿಮೆ ಆಗ್ತಾ ಇರೋದನ್ನು ಕಾಣ್ತೀವಿ. ಈ ದೇಶಗಳಲ್ಲಂತೂ ಈ ಒಂದು ಹೂಡಿಕೆ ತುಂಬ ಕಡಿಮೆ ಆಗಿದ್ದರಿಂದ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಸಮಸ್ಯೆ ಆಗ್ತಾ ಇರೋದನ್ನು ಕಾಣ್ತೀವಿ ಫ್ರೆಂಡ್ಸ್. ಇವನ್ ತಿನ್ನಲಿಕ್ಕೆ ಊಟ ಇಲ್ಲದೆ ಇರುವಂಥ ಒಂದು ಸಮಸ್ಯೆಯಲ್ಲಿ ಈ ದೇಶಗಳು ಇವತ್ತು ಇದ್ದಾವೆ. ಓಕೆ, ಅದು ಆದಮೇಲೆ ಶಕ್ತಿಯ ವ್ಯಯ ಆಗ್ತಾ ಇದೆ. ಎಸ್, ತೈಲ ಬೆಳೆಗಳು ಈಗಾಗಲೇ ಗಗನಕ್ಕೇರಿರೋದ್ರಿಂದ ಸೊ ರಷ್ಯಾದ ತೈಲ 3ನೇ ಅತಿ ದೊಡ್ಡ ತೈಲ ಉತ್ಪಾದನೆ ದೇಶ ಆಗಿತ್ತು ಅಂತ ಏನು ಹೇಳಿದ್ನೋ, ಸೊ ಅಲ್ಲಿಂದನೇ ಅತಿ ಹೆಚ್ಚು ಆರ್ಥಿಕವಾಗಿ ಅವ್ರಿಗೆ ಹೆಚ್ಚಿಗೆ ದುಡ್ಡು ಬರ್ತಾ ಇತ್ತು. ಬಟ್ ಇವತ್ತು ಇದೆಲ್ಲ ಶಕ್ತಿ ಎಲ್ಲಿ ವ್ಯಯ ಆಗ್ತಾ ಇದೆ, ಈ ಯುದ್ಧದಲ್ಲಿ ವ್ಯಯ ಆಗ್ತಿದೆ ಫ್ರೆಂಡ್ಸ್. ಇನ್ನು ಅನಿಲ ಪೂರೈಕೆ, ನಾಟ್ ಓನ್ಲಿ ಪೆಟ್ರೋಲ್ ಆ್ಯಂಡ್ ಡೀಸೆಲ್, ಇವನ್ ಗ್ಯಾಸ್ನು ಕೂಡ ಯುರೋಪಿನಾದ್ಯಂತ ಈ ಒಂದು ರಷ್ಯಾ ದೇಶ ಮತ್ತು ಯುಕ್ರೇನ್ ದೇಶದಿಂದ ಹೋಗ್ತಿತ್ತು. 40% ರಷ್ಯಾದಿಂದನೇ ಯುರೋಪ್ ಈ ನೈಸರ್ಗಿಕ ಅನಿಲವನ್ನು ಪಡಿತಾ ಇತ್ತು. ಸೊ ಇದ್ರ ಮೇಲೂ ಕೂಡ ಹೊಡೆತ ಬಿದ್ದಿದೆ ಫ್ರೆಂಡ್ಸ್. ಸೊ ಇದರಿಂದ ರಷ್ಯಾಕ್ಕೆ ಅನೇಕ ದುಡ್ಡು ಬರ್ತಿತ್ತು ಸಿಕ್ಕಾಪಟ್ಟೆ. ಸೊ ಹಾಗೆ ಯುರೋಪಿಯನ್ ಕಂಟ್ರಿಗಳಿಗೆ ಗ್ಯಾಸ್ ಸಿಕ್ತಿತ್ತು. ಇದೆಲ್ಲ ಕೂಡ ಯುದ್ಧದಿಂದಾಗಿ ನಿಂತು ಹೋಗಿದ್ದನ್ನು ಕಾಣ್ತೀವಿ. ಇನ್ಫ್ಯಾಕ್ಟ್ ಈ ಗ್ಯಾಸ್ ಪೈಪ್ಲೈನ್ಗಳೇನದೋ ಅದ್ರ ಮೇಲೂ ಬಾಂಬ್ ಹಾಕಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಆಹಾರದ ಬೆಲೆಗಳು ಏರಿಕೆ ಕಂಡಿದ್ದನ್ನು ಕಾಣ್ತೀವಿ. ನಾಟ್ ಓನ್ಲಿ ಇಂಡಿಯಾ, ನಾಟ್ ಓನ್ಲಿ ಅಮೆರಿಕಾ, ನಾಟ್ ಓನ್ಲಿ UK ಆರ್ ಯುರೋಪಿಯನ್ ಯೂನಿಯನ್, ಜಗತ್ತಿನಾದ್ಯಂತ, ವಿಶ್ವದಾದ್ಯಂತ ಈ ಗೋಧಿಯ ಪೂರೈಕೆ ನೋಡಿ. ಕರೆಂಟ್ಲಿ ಇಂಡಿಯಾ ಇಸ್ ಪ್ರೊವೈಡಿಂಗ್ ವೀಟ್ ಫಾರ್ 40 ಕಂಟ್ರೀಸ್. 40 ದೇಶಗಳಿಗೆ ವೀಟ್ ಪ್ರೊವೈಡ್ ಮಾಡಿದ್ದು ಗ್ರೇಟ್ ಅಚೀವ್ಮೆಂಟ್ ಆಗಿದೆ ಫ್ರೆಂಡ್ಸ್. ಈವನ್ ಯುನೈಟೆಡ್ ನೇಷನ್ಸ್ ನಮ್ಮನ್ನು ಅಪ್ರಿಷಿಯೇಟ್ ಕೂಡ ಮಾಡಿದೆ. ಆಹಾರ ಬೆಲೆಗಳಲ್ಲಿ ಹೆಚ್ಚಿಗೆ ಆಗಿದ್ದನ್ನು ಕಾಣ್ತೀವಿ. ಅದರಲ್ಲೂ ಗೋಧಿ ಬೆಳೆಯಲ್ಲಂತೂ 70% ಆಮದು ಹೆಚ್ಚಿಗೆ ಆಗಿದ್ದನ್ನು ಕಾಣ್ತೀವಿ. ಈವನ್ ರೇಟಲ್ಲೂ ಕೂಡ ಮೆನಿ ಫೋಲ್ಡ್ ಹ್ಯಾವ್ ಇನ್ಕ್ರೀಸ್ಡ್. ನೆಕ್ಸ್ಟ್, ಅಗತ್ಯ ಲೋಹಗಳ ಕೊರತೆ ನೋಡಿ. ಐರನ್ ಓರ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಆಟೋಮೇಟಿವ್ ಎಕ್ಸ್ಟೆನ್ಸಿವ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕಡಿಮೆ ಆಗಲಿಕ್ಕೆ ಈ ಯುದ್ಧಗಳು ಕಾರಣ ಆಗಿದ್ದಾವೆ ಅನ್ನೋದನ್ನು ನೀವು ಬರೀರಿ ಫ್ರೆಂಡ್ಸ್. ಲೋಹದ ನೋಡಿ, ವಿಶ್ವದ ಅತಿ ದೊಡ್ಡ ರಫ್ತುದಾರ ರಷ್ಯಾ. ಇವನ್ ಬೇರೆ ದೇಶಗಳಿಂದನೂ ಕೂಡ ಸಾಮಾನುಗಳನ್ನು ತರಿಸ್ಕೋತಿದ್ರು ಅವ್ರ ದೇಶದಲ್ಲಿ ರೆಡಿ ಮಾಡಲಿಕ್ಕೆ, ರೆಡಿಮೇಡ್ ಗೂಡ್ಸ್ನ, ಅದು ಕೂಡ ನಿಂತು ಹೋಗಿದ್ದನ್ನು ಕಾಣ್ತೀವಿ. ರಷ್ಯಾದ ಮತ್ತೊಂದು ಪ್ರಮುಖ ಅಸ್ತ್ರ ಅಂದರೆ ನಿಕ್ಕಲ್. ಓಕೆ, ಇದರ ಬೆಲೆ ಏರುತ್ತಿರೋದನ್ನು ನಾವು ಕಾಣ್ತೀವಿ. ಯಾಕಂದರೆ ನಿಕ್ಕಲನ್ನು ಈ ರಷ್ಯಾ ದೇಶದಿಂದನೇ ತರಿಸ್ಕೋತಿದ್ವಿ, ಬಟ್ ಈಗ ನಿಂತು ಹೋಗಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಹಣಕಾಸಿನ ತೊಂದರೆಗಳು ನೋಡಿ. ವಿದೇಶಿ ಬಂಡವಾಳ ಒಂದು ದೇಶಕ್ಕೆ ಬರ್ತಾನೇ ಇಲ್ಲ ಅಂದಮೇಲೆ, ರಷ್ಯಾ ಮತ್ತು ಯುಕ್ರೇನಲ್ಲಿ ಯುದ್ಧ ನಡೀತಾ ಇರೋದು ಯಾರೂ ಹೋಗ್ತಾನೆ ಇಲ್ಲ ಅಂದರೆ ಹೊಸ ಜಾಬ್ಸ್ ಎಲ್ಲಿಂದ ಕ್ರಿಯೇಟ್ ಆಗ್ತವೆ, ಆಮೇಲೆ ಇರುವಂಥ ಒಂದು ಗೌರ್ಮೆಂಟ್ ಪ್ರೋಗ್ರಾಮ್ಸ್ಗಳನ್ನು ಎಲ್ಲಿಂದ ದುಡ್ಡು ತಂದು ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಓಕೆ, ಹೊಸ ಯೋಜನೆಗಳನ್ನ ಯಾವ ಥರ ವಿನ್ಯಾಸ ಮಾಡ್ತಾರೆ. ದೀಸ್ ಆಲ್ ಆರ್ ದ ಚಾಲೆಂಜಸ್ ಫ್ರೆಂಡ್ಸ್. ಇವುಗಳನ್ನ ಫುಲ್ಫಿಲ್ ಮಾಡೋದು ಅಷ್ಟು ಈಜಿ ಅಲ್ಲ ಫ್ರೆಂಡ್ಸ್. ಓಕೆ, ಭಾರತದ ಮೇಲೆ ಯಾವ ಥರ ಪರಿಣಾಮ ಬೀರಿದೆ ನೋಡಿ. ಮೇಲೆ ಹೇಳಿದಿರುವಂಥ ಎಲ್ಲ ಕಾರಣಗಳು ಕೂಡ ಭಾರತದ ಮೇಲೂ ಪರಿಣಾಮ ಬೀರಿವೆ. ಅದರ ಜೊತೆಗೆ ಪರ್ಟಿಕ್ಯುಲರ್ಲಿ ಭಾರತದಲ್ಲಿ ಹಣದುಬ್ಬರದ ಅಪಾಯಗಳು ಮುಂದುವರಿತಾ ಇದ್ದಾವೆ. ಸೊ ಭಾರತ ಓವರ್ ಆಲ್ ಈ ಒಂದು ಕ್ರೂಡ್ ಆಯಿಲಲ್ಲಿ 80%, ಮೋರ್ ದೆನ್ 80%ಗಿಂತನೂ ಹೆಚ್ಚಿಗೆ ಕ್ರೂಡ್ ಆಯಿಲನ್ನು ನಾವು ಆಮದು ಮಾಡ್ಕೋತೀವಿ ನಾರ್ಮಲಿ. ಸೊ ಇದರಲ್ಲಿ 25% ಇವತ್ತೇನಾಗ್ತಾ ಇದೆ ಅಂದರೆ ಈ ಕ್ರೂಡ್ ಆಯಿಲ್ನ ಪ್ರೈಸ್ಗಳು ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಭಾರತ ತನ್ನ ಹೆಚ್ಚಿನ, ಅದರಲ್ಲೂ ಸೂರ್ಯಕಾಂತಿ ಎಣ್ಣೆಯನ್ನು ಯುಕ್ರೇನ್ನಿಂದನೇ ತರಿಸ್ಕೋತಿದ್ವಿ ನಾವು. ಅದರ ಒಂದು ಬೆಲೆ ಗಗನಕ್ಕೇರಿದ್ದನ್ನು ಕಾಣ್ತೀವಿ. ಸೊ ಥ್ರೂ ಔಟ್ ದಿ ಇಯರ್ ಇದು ನ್ಯೂಸಲ್ಲಿ ಇತ್ತು ಫ್ರೆಂಡ್ಸ್. ಇವನ್ ಗೋಧಿ ಉತ್ಪಾದನೆಯಲ್ಲಿ ಕೂಡ ತುಂಬ ಒಂದು ಹಿಂದೆ ಬಿದ್ದಿದ್ದನ್ನು ನಾವು ಕಾಣ್ತೀವಿ. ಇನ್ನು ಆರ್ಥಿಕ ಚೇತರಿಕೆ ಆಗಿರ್ಬೋದು. ಸೊ 2009 ಎಕನಾಮಿಕ್ ಕ್ರೈಸಿಸ್ ಆದ ನಂತರ ಸೊ ಜಗತ್ತು ಒಂದು ಲೆವೆಲ್ಗೆ ಎಕನಾಮಿಕಲಿ ಒಂದು ಲೆವೆಲ್ಗೆ ಬರ್ತಾ ಇತ್ತು. ಬಟ್ ಅದು ಬರೋದ್ರೊಳಗೆ ಕೋವಿಡ್ ಬಂತು. ಕೋವಿಡ್ ಆದಮೇಲೆ
ಈ ಕ್ರೈಸಿಸ್ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಕಚ್ಚಾ ಬೆಲೆಗಳ ಏರಿಕೆ ಆಗಿರ್ಬೋದು, ಹಣದೊಬ್ಬರ, ಹಣಕಾಸಿನ ಮತ್ತು ಬಾಹ್ಯ ವಲಯದ ಅಪಾಯಗಳನ್ನು ನಾವು ನೋಡಿದರೆ ಡೆಫಿನೆಟ್ಲಿ ತೈಲ ಸಂಬಂಧಿತ ಉತ್ಪನ್ನಗಳ ಮೇಲೆ ಹಾಕ್ತಾ ಇರುವಂಥ ತೆರಿಗೆ ಆಗಿರ್ಬೋದು. ಓಕೆ, ಸೊ ಇವುಗಳಿಂದ ಇವತ್ತು ಆರ್ಥಿಕವಾಗಿ ಏನು ಚೇತರಿಕೆ ಕಾಣ್ತಾ ಇತ್ತು ಅದರ ಮೇಲೂ ಕೂಡ ಹೊಡೆತ ಬಿದ್ದಿದೆ ಈ ಯುದ್ಧಗಳಿಂದ. ಓಕೆ, ಸೊ ಆದ್ದರಿಂದ ಒಟ್ಟಾರೆಯಾಗಿ ಇವನ್ ಸಬ್ಸಿಡಿ ಬಿಲ್ಗಳ ಮೇಲೆ ಹೊಡೆತ ಬಿದ್ದಿದೆ. ಸರ್ಕಾರ ಹತ್ರ ಕೊಡಲಿಕ್ಕೆ ಪೂವರ್ ಪೀಪಲ್ಗೆ ಸಹಾಯ ಮಾಡಲಿಕ್ಕೆ ದುಡ್ಡಿಲ್ಲ ಅಂಥ ಒಂದು ಪರಿಸ್ಥಿತಿ ಬಂದೊದಗಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಆ್ಯಂಡ್ ವಿದೇಶಿ ಬಂಡವಾಳ ಹೂಡಿಕೆದಾರರು ಕಳೆದ 4 ತಿಂಗಳಿಂದ ಭಾರತೀಯ ಷೇರುಗಳಲ್ಲಿ ತಮ್ಮ ಹಿಡುವಳಿಯನ್ನು ಮಾರಾಟ ಮಾಡ್ತಿದ್ದಾರೆ. ನೋಡಿ, ಕಳೆದ 4 ತಿಂಗಳಿಂದನೂ ಕೂಡ ಸೊ ಯಾರ್ಯಾರು ಷೇರುಗಳನ್ನು ಪರ್ಚೇಸ್ ಮಾಡಿದ್ರು ಅವ್ರು ವಾಪಸ್ ಮಾರ್ತಿದ್ದಾರೆ. ಅಂದರೆ ಡೆಫಿನೆಟ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಈಗಿನ ಸಿಚುವೇಶನಲ್ಲಿ. ಯಾಕಂದರೆ ಈ ಯುಕ್ರೇನ್ ಮತ್ತು ರಷ್ಯಾದ ವಾರ್ ಈವನ್ ನಮ್ಮ ಇನ್ವೆಸ್ಟರ್ ಮೇಲೂ ಕೂಡ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗಿದೆ ಅಂತ. ಇನ್ನು ಚಿನ್ನದ ದೃಷ್ಟಿಕೋನ ಉಳ್ಳವರಾಗಿರ್ಬೇಕು ನೀವು. ಓಕೆ, ಅನಿಶ್ಚಿತತೆ ಮತ್ತು ಹಣದೊಬ್ಬರ ಸಮಯದಲ್ಲೂ ಕೂಡ ಹೂಡಿಕೆದಾರರನ್ನು ಯಾವ ಥರ ಕಾನ್ಫಿಡೆನ್ಸಿಗೆ ಇಟ್ಕೋಬೇಕು, ಅವ್ರಿಗೆ ಯಾವ ಥರ ಸಹಾಯ ಮಾಡಬೇಕು, ಅಂದರೆ ಹೂಡಿಕೆಗಳು ಬರದೆ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಬರೋ ಹಾಗೆ ಮಾಡಬೇಕು ಅನ್ನೋದು ಕೂಡ ಒಂದು ಚಾಕಚಕ್ಯತೆ ಆಗಿದೆ ಫ್ರೆಂಡ್ಸ್. ಇನ್ನು ವರ್ಲ್ಡ್ ಟ್ರೇಡ್ ಮೇಲೆ ಏನು ಇಂಪ್ಯಾಕ್ಟ್ ಆಯಿತು ನೋಡಿ, ಅನೇಕ ಪಾಯಿಂಟ್ಗಳನ್ನ ಬರಿಬೋದು ನೀವು. KSSನ ಈ ಆರಾಮಾಗಿ ಇದನ್ನು ಬರಿಬೋದು ಫ್ರೆಂಡ್ಸ್. ಯಾಕಂದರೆ ಅಷ್ಟು ಪಾಯಿಂಟ್ಗಳು ನಿಮಗೆ ಸಿಗ್ತವೆ. ನೋಡಿ, ಭಾರತವು ರಷ್ಯಾದೊಂದಿಗೆ ವ್ಯಾಪಾರವನ್ನು ಹೊಂದಿದೆ. ನಾನು ಹೇಳಿದ್ದೀನಿ, ಸ್ವತಂತ್ರ ಸಿಕ್ಕಾಗಿಂದ ಒಂದು ದೇಶ ಡೆಫಿನೆಟ್ಲಿ ದಟ್ ಈಸ್ ರಷ್ಯಾ ಇಂಡಿಯಾಸ್ ಫ್ರೆಂಡ್. ಅದು ಭಾಳ ಹೆಲ್ಪ್ ಮಾಡಿದೆ. ಅಂದರೆ ಅದು ರಷ್ಯಾ 5 year ಪ್ಲ್ಯಾನನ್ನು ನಾವು ಇಲ್ಲಿಂದನೇ ಅಡಾಪ್ಟ್ ಮಾಡ್ಕೊಂಡಿದ್ದು. ಅಷ್ಟೇ ಅಲ್ಲ, ಸೋಷಿಯಲಿಸ್ಟಿಕ್ ಫೀಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಸೊಸೈಟಿ ಅಂತ ಏನಿದೆಯೋ ಅದನ್ನು ಇಲ್ಲಿಂದ ತಗೊಂಡಿದ್ದು. ಓಕೆ, ಸೊ ಸೆವೆರಲ್ ಸಿಮಿಲಾರಿಟಿ ಇರೋದ್ರಿಂದ ರಷ್ಯಾ ನಮಗೆ ಆಲ್ವೇಸ್ ಫಸ್ಟ್ ಪ್ರಯಾರಿಟಿನ ಕೊಟ್ಟಿದೆ. ಆಮದು ನೀತಿ ಅಂತ ಬಂದಾಗ ಏನಾದರೂ ವಸ್ತುಗಳು ಕಡಿಮೆ ಬಿದ್ದಾಗ ಇವರು ಇಮಿಡಿಯೇಟ್ ಆಗಿ ಕಳಿಸಿದ್ದನ್ನು ಕಾಣ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ನೀವು ಇದರೊಳಗೆ ಬರಿಬೋದು ಏನು ಅಂದರೆ, ನೋಡಿ, ಮೊನ್ನೆ ಎಸ್ ಜೈಶಂಕರ್ ಅವರು ಇವತ್ತು ವಾಪಸ್ಸೇನು ಬರ್ತಾರೆ, ರಷ್ಯಾದಿಂದ ಟ್ರಿಪ್ಪಿಗೆ ಹೋಗಿದ್ದಾರೆ. ನಾರ್ಮಲಿ ಕ್ರಿಸ್ಮಸ್ ಹಾಲಿಡೇ ಇದ್ದಾಗ ಅಲ್ಲಿನ ನಾಯಕರು ಯಾರನ್ನೂ ಮೀಟ್ ಆಗೋದಿಲ್ಲ, ಬಟ್ ಎಲ್ಲರೂ ಕೂಡ ಮೀಟ್ ಆಗಿದ್ದಾರೆ ಎಸ್ ಜೈಶಂಕರನ್ನ. ಅಂದರೆ ರಷ್ಯಾ ನಮ್ಮ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡುತ್ತೆ ಅಂತ ನೀವು ಬರಿಬೋದು ಫ್ರೆಂಡ್ಸ್, ಉದಾಹರಣೆಗೆ. ಓಕೆ, ಆಮೇಲೆ ನೋಡಿ, ನಮ್ಮ ದೇಶದಿಂದ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಹೋಗಿದ್ದಾರೆ, ಅಲ್ಲಿ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಬಂದು ಇವ್ರನ್ನ ಮೀಟ್ ಆಗ್ತಾರೆ ನಾರ್ಮಲಿ ಡಿಪ್ಲೊಮಸಿಯಲ್ಲಿ. ಬಟ್ ನಮ್ಮ ದೇಶದ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಹೋದರೆ ಪುಟಿನೇ ಡೈರೆಕ್ಟ್ ಬಂದಿದ್ದಾನೆ ಫ್ರೆಂಡ್ಸ್. ಅಂದರೆ ಭಾರತಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇವರು ಕೊಡ್ತಿದ್ದಾರೆ ಈಗ ಅಂತ ನೀವು ನೋಡ್ಬೋದು. ಬ್ಯಾಂಕಿಂಗ್ ವಲಯದಲ್ಲಿ ಇಲ್ಲಿವರೆಗೂ ಯುಕ್ರೇನ್ ರಷ್ಯಾ ಸಂಘರ್ಷಕ್ಕೆ ಏನು ತುತ್ತಾಗಿತ್ತೋ ಈಗ ಚೇತರಿಸಿಕೊಳ್ತಾ ಇದೆ ಅಂತ ನೀವು ಬರಿಬೋದು ಫ್ರೆಂಡ್ಸ್. ಎಸ್, ಎಲ್ಲ ಕ್ಷೇತ್ರದ ಮೇಲೂ ಇದರಿಂದ ಇಫೆಕ್ಟ್ ಆಗುತ್ತೆ. ಈವನ್ ಬಾಂಬಿಂಗ್ ಹಾಕೋದ್ರಿಂದ ಎನ್ವೈರ್ಮೆಂಟ್ ಮೇಲೂ ಕೂಡ ಬಹಳ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅಂತ ನೀವು ಬರಿಬೋದು ಫ್ರೆಂಡ್ಸ್. ಸೊ ಹೀಗಾಗಿ ಈ ಥರ ನೀವು ಒಂದು ಎಸ್ಸೆನ ಡೆವಲಪ್ಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಅದು ಆದಮೇಲೆ ಮತ್ತೇನು ನೋಡಿ, ಅನುಸರಿಸಬೇಕಾದ ಭಾರತೀಯ ಆರ್ಥಿಕತೆ ಇತ್ತೀಚಿನ ಬೆಳವಣಿಗೆಗಳು. ನೋಡಿ, ಭಾರತ ಒಂದು ಉನ್ನತವಾದ ಒಂದು ದೇಶ ಆಗ್ತಾ ಇದೆ ಇವತ್ತಿನ ದಿನಮಾನಗಳಲ್ಲಿ. ಎಲ್ಲರೂ ಕೂಡ ದುಡಿತಿದ್ದಾರೆ ಆ್ಯಂಡ್ ಅರ್ನ್ ಮಾಡ್ತಿದ್ದಾರೆ. ಆ್ಯಂಡ್ ದ್ಯಾಟ್ಸ್ ವೈ ಇಂಡಿಯಾ ಇಸ್ ಗೋಯಿಂಗ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ವಿಮಾ ಅಪಾಯದಂಥವುಗಳು ಇವತ್ತು ಕಡಿಮೆ ಆಗಿದ್ದಾವೆ. ಓಕೆ, ಸೊ ಅಂದರೆ ಏನಾದರೂ ಲಾಸ್ ಆದರೆ ಅದಕ್ಕೆ ಸರ್ಕಾರ ನಾನೇ ಹೊಣೆ ಅನ್ನುವ ಹಾಗೆ ಬಂದು ನಿಲ್ತಾ ಇರೋದ್ರಿಂದ ಸೊ ಇವತ್ತು ಭಾರತದ ಜನರು ಮಚ್ ಮೋರ್ ಕಾನ್ಫಿಡೆಂಟ್ ಆಗಿ ಕೂಡ ಇದ್ದಾರೆ ಫ್ರೆಂಡ್ಸ್. ಸೊ ಈ ಥರ ನೀವು ಬರೆದು ಭಾರತದ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ, ಏನು ಮಾಡಬೇಕು ಹೇಳಿ. ಸ್ವತಂತ್ರ ಸಿಕ್ಕಾಗಿಂದನೂ ಕೂಡ ರಷ್ಯಾದಿಂದ ಏನೇನು ಪಾಸಿಬಲ್ ಇದೆಯೋ ಆ ಎಲ್ಲ ಯೋಜನೆಗಳನ್ನ ಎಲ್ಲವನ್ನು ಕೂಡ ಭಾರತಕ್ಕೆ ಮಾಡಿದೆ ಫ್ರೆಂಡ್ಸ್. ಸೊ ಆದ್ದರಿಂದ ಲೆಟ್ಸ್ ಹ್ಯಾವ್ ಗ್ರೇಟ್ ಗ್ರ್ಯಾಟಿಟ್ಯೂಡ್ ಆನ್ ರಷ್ಯಾ. ಆ್ಯಂಡ್ ಇವತ್ತು ಯುದ್ಧ ಆಗ್ತಾ ಇರೋದ್ರಿಂದ ಇವನ್ ಇದೇ ಸೇಮ್ ಪಾಯಿಂಟ್ಗಳನ್ನು ಇಸ್ರೇಲ್ ಪ್ಯಾಲೆಸ್ತೈನ್ಗೂ ಬರೀರಿ. ಇಸ್ರೇಲ್ ಇಂದ ನಾವು ಅತಿ ಹೆಚ್ಚು ವೆಪನ್ಸ್ಗಳನ್ನು ತರಿಸ್ಕೊತಿದ್ವಿ, ಅದು ನಿಂತು ಹೋಗಿದೆ. ಇಸ್ರೇಲ್ ಮಾದರಿಯ ಕೃಷಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ವಿ, ಅಲ್ಲಿಂದ ಎಕ್ಸ್ಪರ್ಟ್ಸ್ಗಳು ಬರಲಿಕ್ಕೆ ಆಗ್ತಾ ಇಲ್ಲ. ಇದರಿಂದ ಸಾವು ನೋವುಗಳು ಸಂಭವಿಸ್ತಿದ್ದಾವೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಸೆಕ್ಷನ್ ಆಫ್ ದಿ ಸೊಸೈಟಿ, ವುಮನ್, ಚಿಲ್ಡ್ರನ್, ಪುವರ್, ಇವರೆಲ್ಲ ಹೆಚ್ಚು ಸಫರ್ ಆಗುವ ಹಾಗೆ ಆಗಿದೆ. ಓಕೆ, ಜಗತ್ತಿನ ಬಹುತೇಕ ಬಡ ರಾಷ್ಟ್ರಗಳು ಇದರಿಂದ ಸಫರ್ ಆಗ್ತಿದ್ದೇವೆ ಅಂತ ಕೂಡ ಬರಿಬೋದು. ಅನ್ನ ಕನ್ಕ್ಲೂಷನಲ್ಲಿ ಏನು ಬರೀತೀರಾ ನೋಡಿ. ಆದ್ದರಿಂದಾನೇ ರಾಜಕೀಯ ಮುಖಂಡರು ಈ ನಡುವೆ ಬಿಕ್ಕಟ್ಟು ಬರದಂತೆ ತಡೆಯುವ ಕೆಲಸವನ್ನು ಮಾಡಬೇಕಾಗಿತ್ತು. ಎಸ್, ಮಾಡಿದರೆ ಇಲ್ಲಂತಲ್ಲ. ಯುನೈಟೆಡ್ ನೇಷನ್ಸ್ ಭಾಳ ಸಾರ್ತಿ ವಾರ್ನಿಂಗ್ ಕೊಟ್ಟಿದೆ, ಬಟ್ ಫುಲ್ ಹಾರ್ಟೆಡ್ ವಾರ್ನಿಂಗ್ ಅಲ್ಲ. ಮೀನ್ಸ್ ನೀವೇನಾದರೂ
ಯುದ್ಧವನ್ನು ನಿಲ್ಲಿಸಲಿಲ್ಲ ಅಂದರೆ ನೀವು ಈವನ್ ಮೆಂಬರ್ಶಿಪ್ಪಿಂದ ತೆಗಿತೀವಿ, ನಿಮ್ಮನ್ನು ಹೊರಗಿಡ್ತೀವಿ ಅನ್ನುವಂಥ ಕೆಲಸವನ್ನು ಮಾಡಲಿಲ್ಲ. ಅಥವಾ ಎಲ್ಲ ದೇಶ ಕೂಡ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಕೂಡ ಹೆದರಿಸಲಿಲ್ಲ. ಓಕೆ, ಯುಕ್ರೇನ್ ಮತ್ತು ರಷ್ಯಾ ಸಂವಾದವನ್ನು ನೀವು ನೋಡಿದಾಗ ಡೆಫಿನೆಟ್ಲಿ ಈ ವಿವಾದಗಳೇ ಹೆಚ್ಚಿಗೆ ಆಗಿದೆ ಹೊರತು ಭವಿಷ್ಯದ ಸಂಶೋಧನೆಗಳು ಮತ್ತು ನಿರ್ಣಯವನ್ನು ಅಧ್ಯಯನ ಮಾಡುವಂಥ ಒಂದು ಅಪಾರ್ಚುನಿಟಿಯನ್ನು ಅದು ಯುದ್ಧದಿಂದ ಎಲ್ಲ ಹಾಳಾಗ್ತಾ ಇದೆ. ಅಂದರೆ ಈ ಯುದ್ಧದಿಂದ ನಿಜವಾಗ್ಲೂ ಯಾರಿಗೂ ಕೂಡ ಲಾಭ ಅಂತೂ ಆಗಿಲ್ಲ ಫ್ರೆಂಡ್ಸ್. ಹಂಗಂದ್ರೆ ಯುದ್ಧ ಮಾಡೋದ್ರಲ್ಲಿ ಏನರ್ಥ ಇದೆ? ಇಸ್ರೇಲ್ ಪ್ಯಾಲೆಸ್ತೇನೆ ಇರಲಿ ಅಥವಾ ಇವತ್ತು ಯುಕ್ರೇನ್ ರಷ್ಯಾನೇ ಇರಲಿ. ಓಕೆ, ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ದೇಶದ ಫಾದರ್ ಗಾಂಧಿ ಅಂತವ್ರನ್ನ ಓದುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್. ಯಾಕೆ ಅವರು ನಾನ್ ವೈಲೆನ್ಸ್ ಅಂತ ಪ್ರೀಚ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಇವತ್ತಿನ ಪೀಳಿಗೆಗೂ ಕೂಡ ಇದು ಅವಶ್ಯಕತೆ ಇದೆ. ಯುದ್ಧದಿಂದ ಯಾವುದೇ ಮನುಷ್ಯ ಉಳಿಯೋದಿಲ್ಲ ಹೊರತು ಮನುಷ್ಯರೇ ಹೊಡೆದಾಡಿ ಸಾಯುವಂಥ ಒಂದು ಭೀಕರ ಘಟನೆ ಈ ಯುದ್ಧಗಳಾಗಿರ್ತವೆ. ಆದ್ದರಿಂದ ಯುದ್ಧಗಳನ್ನು ತಡೆಗಟ್ಟುವಂಥ ಅವಶ್ಯಕತೆ ಇದೆ. ಯುಕ್ರೇನ್ ಮತ್ತು ರಷ್ಯಾ ವಾರ್ ಮತ್ತು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ವಾರ್ ಭಾರತದ ಮೇಲೂ ಈ ಥರ ಪ್ರಭಾವ ಬೀರಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ನೋಡಿ, ವೇರಿಯಸ್ ಸೆಕ್ಟರ್, ನೀವು ಇವನ್ ಜ್ಯುವೆಲರಿ ನೋಡಿ, ಡೈಮಂಡ್ ಗೋಲ್ಡ್ ಜ್ಯುವೆಲರಿ ಪ್ರೊಡಕ್ಷನ್ ಮಾಡಿದ್ದನ್ನು ನಾವು ಅತಿ ಹೆಚ್ಚು ಕಳಿಸ್ತೀವಿ. ಓಕೆ, ಇದನ್ನು ಕೂಡ ಬರಿಬೋದು ಫ್ರೆಂಡ್ಸ್. ಓಕೆ, ಏನೇನು ಟ್ರೇಡ್ ರಿಲೇಷನ್ಶಿಪ್ಗಳು ಹಾಳಾಗಿದ್ದಾವೆ, ಯಾವ್ಯಾವ್ದ್ರ ಮೇಲೆ ಎಷ್ಟೆಷ್ಟು ರೇಟ್ಗಳು ಹೆಚ್ಚಿಗೆ ಆಗಿದ್ದಾವೆ, ಓಕೆ, ಅದನ್ನೆಲ್ಲ ರೌಂಡ್ ಮಾಡಿ ನೀವು ಈ ಒಂದು ಪ್ರಬಂಧವನ್ನು ಬರೆದು ಈ ಥರ ಕನ್ಕ್ಲೂಷನ್ನ ಮಾಡಬೇಕು ಫ್ರೆಂಡ್ಸ್. ವಿತ್ ಆಪ್ಟಿಮಿಸ್ಟಿಕ್, ಎಸ್, ಯುದ್ಧವನ್ನು ತಡೆಯುವಂಥ ಅವಶ್ಯಕತೆ ಇದೆ, ಇವನ್ ರಷ್ಯಾ ಮತ್ತು ಯುಕ್ರೇನ್ ವಾರ್ ತಡೆಯುವಂಥ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಈ ಥರ ಬರೆದು 21ನೇ ಶತಮಾನ ಫುಲ್ ಆಫ್ ಅಪಾರ್ಚುನಿಟಿ ಇರೋದ್ರಿಂದ ಹೆಚ್ಚು ದುಡಿದು ಹೆಚ್ಚು ಆರ್ಥಿಕವಾಗಿ ಪ್ರಗತಿ ಆಗಬೇಕು ಹೊರತು ಯುದ್ಧಗಳನ್ನು ಮಾಡಿ ಹಾಳಾಗೋದಲ್ಲ. ಅದಕ್ಕೆ ನಮ್ಮ ಇಂಪಾರ್ಟೆನ್ಸ್ ಕೂಡ ನೀಡಬಾರ್ದು. ಓಕೆ ಅಂತ ಹೇಳ್ಬಿಟ್ಟು, ಬಟ್ ಯುದ್ಧಗಳು ಅನಿವಾರ್ಯ ಆಗಿರ್ತವೆ, ಅನಿವಾರ್ಯ ಆದಾಗ ಮಾತ್ರ ಮಾಡಲೇಬೇಕಾಗುತ್ತೆ. ದ್ಯಾಟ್ ಈಸ್ ಡಿಫ್ರೆಂಟ್. ಬಟ್ ಈಗ 21ನೇ ಶತಮಾನದಲ್ಲಿ ಸಣ್ಣ ಸಣ್ಣ ಕಾರಣಕ್ಕಾಗಿ ಯುದ್ಧಗಳನ್ನ ಮಾಡಿ ತಮ್ಮ ದೇಶವನ್ನು ಹಾಳು ಮಾಡ್ಕೊಳ್ಳೋದಲ್ಲೇ ಬೇರೆ ದೇಶವನ್ನು ಕೂಡ ಹಾಳು ಮಾಡೋದ್ರಲ್ಲಿ ಏನು ಉಪಯೋಗ ಇದೆ? ಯುನೈಟೆಡ್ ನೇಷನ್ಸ್ ಇದಕ್ಕೆ ಹೆಚ್ಚಿಗೆ ಅಧಿಕಾರಗಳನ್ನು ಕೊಡಲಾಗಿದೆ ಅದಕ್ಕೆ, ಬಟ್ ಅವ್ರ ಮಾತನ್ನು ಯಾರು ಕೇಳ್ತಾ ಇಲ್ಲ. ಇದನ್ನು ಕೇಳುವಂಥ ಅವಶ್ಯಕತೆ ಇದೆ. ಅದು ಇಂಡಿಯಾ ಪಾಕಿಸ್ತಾನ ಆಗಲಿ, ಪಾಕಿಸ್ತಾನ ಅಫ್ಘಾನಿಸ್ತಾನ ಆಗಲಿ, ಆರ್ ರಷ್ಯಾ ಯುಕ್ರೇನ್ ಆಗಲಿ, ದೇ ಹ್ಯಾವ್ ಟು ಲಿಸನ್ ಟು ಒನ್ ಬಾಡಿ ದಟ್ ಈಸ್ ಇವನ್. ಆ ಥರ ಒಂದು ಪವರ್ಫುಲ್ ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡಬೇಕು. ಇದರ ಮೂಲಕ ಯುದ್ಧವನ್ನು ತಡೆಗಟ್ಟುವುದೇ ಇದರ ಮೂಲ ಉದ್ದೇಶ ಆಗಬೇಕು ಅಂತ ಹೇಳ್ಬಿಟ್ಟು ನೀವು ಕನ್ಕ್ಲೂಷನ್ ಮಾಡ್ಬೋದು. ಗಾಂಧಿದು ಯಾವುದೋ ಒಂದು ಕೋಟ್ನ ಇವನ್ ಎಂಡಲ್ಲಿ ಕೂಡ ಬರೆದು ಬಿಟ್ಟು ಕೂಡ ನೀವು ಕನ್ಕ್ಲೂಷನ್ ಮಾಡ್ಬೋದು ಫ್ರೆಂಡ್ಸ್. ಹೊಸ ಪಾಯಿಂಟ್ಸ್ಗಳನ್ನು ಬರೀರಿ, ಹೊಸ ವಿಚಾರಗಳನ್ನ ಮಾಡಿರಿ. ಹೊಸದಾಗಿ ಎಸ್ಸೆನಲ್ಲಿ ಹೊಸ ಕರೆಂಟ್ ಅಫೇರ್ಸ್ನ ಯಾವ ಥರ ಸೇರಿಸೋದು ನೋಡಿ. ನಾನು ಮೋಸ್ಟ್ ಆಫ್ ದಿ ಎಸ್ಸೆಯಲ್ಲಿ ಕಾನ್ಸೆಪ್ಟ್ನ ಹೇಳಿದ್ದೀನಿ, ಬಟ್ ಕರೆಂಟ್ ಅಫೇರ್ಸ್ನ ಸೇರಿಸಿಲ್ಲ. ಯಾಕೆ ಹೇಳಿ? ಜನವರಿಯಲ್ಲಿ ಹೊಸ ರಿಪೋರ್ಟ್ ಬರ್ತವೆ, ಜನವರಿಯಲ್ಲಿ ಬಹಳಷ್ಟು ಥಿಂಗ್ಸ್ಗಳು ಚೇಂಜ್ ಆಗ್ತವೆ. ಅದಕ್ಕೆ ನಾನು ಓಪನ್ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವೆಲ್ಲ ತಲೆಯಲ್ಲಿಟ್ಕೊಂಡು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ನೀವು ಪಾಸ್ ಆಗಿರ್ಬೇಕಾ? ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು ಇನ್ ಅಡ್ವಾನ್ಸ್. ಚೆನ್ನಾಗಿ ಹೊಸ ವರ್ಷವನ್ನು ಸಂಭ್ರಮಾಚರಣೆಯನ್ನು ಮಾಡಿ ಅದರೊಂದಿಗೆ ಹೊಸದು ಏನಾದರೂ ಲೈಫ್ನಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಪ್ರಿಪೇರ್ ಮಾಡಲಿಕ್ಕೆ, ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಮತ್ತೇನಾದರೂ ಹೊಸ ಸ್ಟ್ರಾಟಜಿಯನ್ನು ಉಪಯೋಗ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬದಲಾವಣೆ ಜಗದ ನಿಯಮ. ಹಾಗಾಗಿ ನಮ್ಮ ಸ್ಟ್ರಾಟಜಿಗಳಲ್ಲೂ ಕೂಡ ಬದಲಾವಣೆಗಳನ್ನು ನಾವು ತರಲೇಬೇಕು. ಡಿಗ್ರಿ ಒಳಗೆ ಏನು ಮಾಡ್ತಿದ್ವೋ ಅದನ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮಾಡೋದು ಬೇಡ. ಹೀಗಾಗಿ ಈ ಒಂದು ಯುಕ್ರೇನ್ ಮತ್ತು ರಷ್ಯಾ ವಾರ್ ಅಥವಾ ಇವತ್ತಿನ ಪೇಪರಲ್ಲಿ ಎಕ್ಸಾಮ್ನಲ್ಲಿ ಏನು ಟಾಪಿಕ್ ಕೊಟ್ಟಿದ್ನೋ ಇದನ್ನು ರಿಲೇಟ್ ಮಾಡಿ ಕೂಡ ನೀವು ಬರಿಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಿಮಗೆ ಮತ್ತೇನಾದರೂ ಬೇಕು ಅಂದರೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.